ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸ್ತಾ ಇವತ್ತು ಗುರುಗಳು ಏನು ಹೇಳ್ತಾರಂತ ತಿಳಿಸ್ತಾರಂತ ನೋಡೋಣ. ಗುರುವಾಣಿ ಅದು ಯಾವತ್ತೂ ನಾವು ಭಿನ್ನವಾಗಿ ಆಲೋಚಿಸೋದು ಬೇಕಲ್ಲ, ಹಾಗೆ ನಮ್ಮ ಗುರುಗಳು ಏನು ತಿಳಿಸ್ತಾರಂತ ನೋಡೋಣ. ವಿಜಯವನ್ನು ಸಾಧಿಸಬೇಕಾದರೆ ಮೊದಲು ಅಪಜಯದ ಭಯವನ್ನು ಜಯಿಸಬೇಕು ಅಷ್ಟೇ ಅಂತ ತಿಳಿಸ್ತಾರೆ. ಇದರ ಭಾವಾರ್ಥ ನೋಡೋಣ, ಚೆನ್ನಾಗಿ ಎದ್ದಿರ್ಬೇಕು ಅನ್ನಿಸ್ತದೆ. ಏನಂತ ನೋಡೋಣ, ಆಮೇಲೆ ವಿಶ್ಲೇಷಣೆ ಏನೇನಾಗುತ್ತೆ, ನಮ್ಮ ಜೀವನಕ್ಕೆ ಎಷ್ಟು ಅಳವಡಿಸ್ಕೊಂಡೆವು, ನಾವು ಎಲ್ಲಿದ್ದೀವಿ, ನಾವು ಯಾವ್ಯಾವಾಗ ಹೇಗೆ ನಾವು ರಿಯಾಕ್ಷನ್ ಮಾಡಿದೆವು, ಹೇಗೆ ಮಾಡಬೇಕು ಅಂತ ಇದರಲ್ಲಿ ಐತೇನೋ. ವಿಜಯ ಪಡ್ಕೋಬೇಕಾದ್ರೆ ಏನೇನು ಆಗಬೇಕು ಅಂತ ಏನು ಗುರುಗಳು ತಿಳಿಸ್ಯಾರಂತ ನೋಡೋಣ. ಜೀವನದಲ್ಲಿ ಎಷ್ಟೆಷ್ಟೋ ಸಾಧಿಸಬೇಕು, ಏನೇನೋ ಹೊಂದಬೇಕು ಎಂದು ಕುಳಿತಿರ್ತೀವಿ. ಜೀವನದಾಗ ಏನೋ ಸಾಧಿಸ್ಬೇಕಂತೀವಿ, ಹೊಂದಬೇಕಂತೀವಿ, ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೀವಿ, ನಾನು ಅಂತೀವಲ್ಲ, ನಾವು ಏನೋ ಅಂದ್ಕೊಳ್ತೀವಿ. ಅದಕ್ಕಾಗಿ ಎಷ್ಟೋ ಪ್ರಯತ್ನಗಳನ್ನು ಸಹ ಮಾಡ್ತಿರ್ತೀವಿ. ನಾವು ಭಾಳ ಪ್ರಯತ್ನ ಮಾಡ್ತೀವಿ. ನಾವು ಮುಂದೆ ಬರಬೇಕು, ನಾವು ಮನೆ ಕಟ್ಟಬೇಕು, 4 ಮಂದಿ ಹೊಗಳ್ಬೇಕು, ನಾವು ಒಳ್ಳೆ ರೀತಿಯಿಂದ ಇರಬೇಕು, 4 ಮಂದಿ ಕಾಣಿಸಂಗೆ ಇರಬೇಕು ಅಂತ ಅನ್ನೋದ್ರಿಂದ ಭಾಳ ಕಷ್ಟಪಡ್ತಿರ್ತೀವಲ್ಲ. ಆದರೆ ಹೆಜ್ಜೆಗಳನ್ನು ಹಾಕುವಾಗ ತಡವರಿಸುತ್ತಾ, ಹೆಜ್ಜೆಗಳನ್ನ ಹಾಕುವಾಗ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅಂಜು ಮಾಡ್ತಾಯಿರ್ತೀವಿ, ಅಂಜ್ಕೊಳ್ತ ಮಾಡ್ತೀವಿ, ಮಾಡೋದು ಸರಿ ಆಗ್ತದೋ ಇಲ್ಲೋ ಅಂತ ಅಂಜ್ಕೊಂಡು ಮಾಡ್ತಿರ್ತೀವಿ. ಹಂಗೆ ಹೆಜ್ಜೆಗಳನ್ನು ಹಾಕುವಾಗ ತಡವರಿಸ್ತಾ ಇರ್ತೀವಿ. ಹಾಕಬೇಕಾದಾಗ ಹೆಜ್ಜೆಗಳನ್ನು ಹಾಕಬೇಕಾದಷ್ಟು ಹಾಕದೆ ಅಂದುಕೊಂಡಿದ್ದನ್ನು ಅಂದುಕೊಂಡ ಪರಿಣಾಮದಲ್ಲಿ ಮಾಡಲಾಗದೆ, ಹೌದು ಹೆಂಗೆ ಹೇಳ್ತಾರೆ ನೋಡ್ರಿ, ಇಲ್ಲೇ ನಾವು ಎಡವೋದು, ತಪ್ಪು ಮಾಡೋದು. ಏನು ಹೇಳ್ತಾನ, ಹೆಜ್ಜೆಗಳು ಹಾಕುವಾಗ ತಡವರಿಸ್ತೀವಲ್ಲ, ಹಾಕಬೇಕಾದ ಹೆಜ್ಜೆಗಳನ್ನು ಹಾಕಬೇಕಾದಷ್ಟು ಹಾಕಲಾರದೆ. ನಾವೇನು ಅಂದ್ಕೊಂಡಿರ್ತೀವಲ್ಲ, ಅಂದ್ಕೊಂಡಿರೋದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತೀವಿ ಅನ್ನೋ ಭರವಸೆನೇ ಇರಲ್ಲ ನಮಗೆ ಒಳಗೊಮ್ಮ. ಮಾಡತ್ತೀವಿ, ಏನಾಗ್ತದೋ ಏನು ಮಾಡಕತ್ತೀವ, ಏನು ಮಾಡ್ತದೋ ಏನು ಕೆಲಸ ಸಕ್ಸಸ್ ಆಗ್ತದಿಲ್ಲ, ನಾವು ಒಳಗೆ ತಡವರಿಸ್ತಾ ಇರ್ತೀವಿ. ಅದನ್ನು ಅಳುಕಿರ್ತೈತಿ ನಮಗೆ. ಹಾಕಬೇಕಾದಷ್ಟೇ ಹೆಜ್ಜೆಗಳನ್ನು ಹಾಕಬೇಕಾದಷ್ಟು ಹಾಕಲಾಗದ. ಕರೆಕ್ಟ್ ಆಗ್ತದೆ, ಮುನ್ನು ನುಗ್ಗಲ್ಲ, ನಾವು ಹೆದರ್ಕೊಳ್ಳಾರೆ ಮುನ್ನು ನುಗ್ಗಲ್ಲ. ಅದಕ್ಕೂ ಒಳಗೊಂದು ಟಿಮ್ಮಿ ಹಿಡ್ಕೊತದ, ಮಾಡೋದು ಸರಿ ಆಗ್ತದಿಲ್ಲ, ಹಂಗೆ ಹಿಂದಕ್ಕೆ ಬೀಳ್ತೀವಿ ಅಂತ ಹೇಳ್ತಾರೆ. ಅಂದುಕೊಂಡಿದ್ದನ್ನು ಅಂದುಕೊಂಡ ಪರಿಣಾಮದಲ್ಲಿ ಮಾಡಲಾಗದೆ. ನಾವೇನು ಅಂದ್ಕೊಂಡಿರ್ತೀವಲ್ಲ, ಈಗ ಒಂದು ಮನೆ ಕಟ್ಟಕತ್ತೀವಿ ಅಂದಮೇಲೆ ಮನೆ ಕಟ್ಟಿರ್ಬೇಕಂತ ಮಾಡಬೇಕು. ಆವಾಗ ಯಾರು ಒಂದು ಕೆಲಸಗಾರ ಬರ್ದಿಲ್ಲ ಅಂದ್ರೆ, ಮತ್ತು ಅವು ಏನಾರು ಸ್ವಲ್ಪ ರೊಕ್ಕದ ಅಡಚಣೆ ಬಂದು ಅಂದ್ರೆ ನಾವೇನಂತೀವಿ, ಅಯ್ಯೋ ಸುಮ್ಮನೆ ಮನೆ ಕಟ್ಟಕತ್ತೇವ, ಯಾಕರೆ ಬೇಕಾಗಿತ್ತು ನಮಗಿದು, ಸುಮ್ಮನೆ ಇರಲಿಲ್ಲ ನೋಡು ಅಂತ ಒಳಗಂತೀವಿ. ನಾವು ಏನು ನಿರ್ಧಾರ ಮಾಡಿರ್ತೀವಲ್ಲ, ಮನೆ ಕಟ್ಟಬೇಕಂತ ನಿರ್ಧಾರ ಮಾಡಿರ್ತೀವಿ ಅಂದಮೇಲೆ ಹೆಚ್ಚು ಕಮ್ಮಿ ಆಗೋದೇ. ಅದು ಆದಾಗ ನಾವೇನು ಒಪ್ಕೊಳ್ಳಲ್ಲ, ನೋಡು ಏನು ಸಾಕೈತಿ, ಯಾಕರೆ ಮಾಡಿದೆ ಹಂಗಾಗ್ಯದ ಅಂತೇಳಿ ಮತ್ತೆ ಈ ಥರ ತಡವರಿಸ್ತೀವಿ ನಾವು. ಆ ಪರಿಣಾಮದಲ್ಲಿ ಇರೋದಿಲ್ಲ, ಮಾಡಲಾಗಲ್ಲ. ನಾವು ತೊಳಲಾಡ್ತಿರ್ತೀವಿ, ಅಂದ್ರೆ ಬೇಚಾಡ್ತೀವಿ, ಯಾಕರೆ ಮಾಡಿದೆ, ಯಾಕೆ ಹಿಂಗಾಯ್ತು ಅಂತ ಅಂತಿರ್ತೀವಲ್ಲ. ಇದಕ್ಕೆ ಮೂಲ ಕಾರಣ ಮಾಡುವ ಕೆಲಸ ಎಷ್ಟರ ಮಟ್ಟಿಗೆ ಫಲಿತವನ್ನು ಕೊಡುತ್ತದೋ ಅವಾಗ ಏನಂತಂತದ, ಮೂಲ ಕಾರಣ ಏನಂದ್ರೆ ಇದು ಎಷ್ಟು ಮಟ್ಟಿಗೆ ಕೆಲಸ ಆಗ್ತದೋ ಏನು ಮಾಡ್ತದೋ. ನಾನಂತೂ ಮಾಡ್ಬೇಕಂತ ಮಾಡೀವಿ, ಅದು ಎಷ್ಟು ಹೈರಾಣವ, ಎಷ್ಟು ತೊಂದರೆ ಬರ್ಲಾತೈತಿ ನೋಡು, ರೊಕ್ಕ ಇಲ್ಲ, ಕೆಲಸಗಾರ ಬರ್ತಾಯಿಲ್ಲ, ಇದು ಯಾಕರೆ ಮಾಡಿದೆ ನಾನು, ಪೂರ್ತಿ ಆಗ್ತದೋ ಇಲ್ಲೋ, ಮುಗಿತದೋ ಇಲ್ಲ ಅಂತ ಈಗ ಮನಸ್ಸಿನಾಗ ಅನ್ಕೋತಿರ್ತೀವಿಲ್ಲ ನಾವೆಲ್ಲ. ಬರ್ತಾವ ಮನಸ್ಸಿನಾಗ, ಹಂಗೆ ಸುಮ್ಮನೆ ಅಲ್ಲ, ಹಂಗೆ ಬರ್ತಾವೆ. ಮಾಡುವ ಕೆಲಸ ಎಷ್ಟರ ಮಟ್ಟಿಗೆ ಫಲಿತವನ್ನು ಕೊಡ್ತದೋ ಮತ್ತು ಮುಗಿತದ ಇಲ್ಲ, ಹಿಂಗೆ ಸಂಶಯ ಭಾವದಿಂದ ಇರ್ತೀವಲ್ಲ. ಎನ್ನುವ ಅಪಜಯ ಭಯ ಆಗ್ತದೆ. ಮೂರ್ತಿ ಮುಗಿತದೋ ಇಲ್ಲೋ ಅಂತೇಳಿ ಹೆದರ್ತೀವಲ್ಲ, ಹಿಂಗೆ ಅಪಜಯ ಆಗ್ತದೋ ಏನೋ ಅಂತ ಭಯ ಇರ್ತದೆ. ಪ್ರಯತ್ನಿಸುತ್ತಿರುವುದು ವಿಜಯಕ್ಕಾಗಿ, ಆದರೆ ಆಲೋಚಿಸುತ್ತಿರುವುದು ಅಪಜಯದ ಬಗ್ಗೆ. ನೋಡಿ, ನಾವು ಪ್ರಯತ್ನ ಮಾತ್ರ ಏನು ಮಾಡತ್ತೀವಿ, ಮನೆ ಕಟ್ಟಬೇಕು, ಎಲ್ಲರಿಂದ ಚೆನ್ನಾಗಿ ಅನಿಸ್ಕೋಬೇಕು, ನಮಗೊಂದು ಒಳ್ಳೆ ಮನೆ ಬೇಕು, ಚೆನ್ನಾಗಿರಬೇಕು ಅಂತಲೇ ನಾವು ಮಾಡಕತ್ತಿರ್ತೀವಲ್ಲ, ಜಯ ಆಗ್ತದಂತೆ ಮಾಡಕತ್ತಿರ್ತೀವಲ್ಲ. ಆದ್ರೆ ಒಳಗೆ ಏನು ಮಾಡತ್ತೀವಿ, ಸಮಸ್ಯೆಗಳು ಬಂದಾಗ, ಏನೋ ಒಂದು ಆದಾಗ ಏನು ಮಾಡ್ತೀವಿ, ಅಪಜಯದ ಒಳಗೆ ಆಲೋಚನೆ ಏನು ಮಾಡ್ತೀವಿ ನಾವು, ಇದೇ ನಮ್ಮ ಈ ಕೆಟ್ಟ ಈ ಆಲೋಚನೆಗಳೇ ನಮ್ಮನ್ನು ಕೆಲಸ ಮುಂದೆ ಹರ್ಕಕ್ಕೆ ಬಿಡುವುದೇ ಇಲ್ಲ, ಬ್ಲಾಕ್ ಮಾಡಿಸಿಬಿಡ್ತಾವೆ ಅವು ಕೆಲಸಗಳು. ಯಾಕಂದ್ರೆ ಉತ್ಸಾಹದಿಂದ ಮುಂದೆ ನುಗ್ಗುತ್ತಿರ್ಬೇಕು, ನೀನಿಲ್ಲ ನಡಿ ಇನ್ನೊಂದು ಮಾಡ್ತಿರ್ಬೇಕು, ಅದು ಆಯ್ತಾ ಬಿಡು, ಅದು ಎಲ್ಲ ಇನ್ನೊಂದು ಮಾಡ್ತಿರ್ಬೇಕು. ಭಯದಿಂದ ಏನು ಮಾಡ್ತೀವಿ, ಹಿಂದೆ ಅಯ್ಯೋ ಯಾಕೋ ಇದು ಹಿಂಗಾಯಿತು, ಏನು ಮಾಡೋದು ಅಂತ ಅದರಲ್ಲೇ ಗೋಜಲಲ್ಲಿ ಕುಂಡಿರ್ತೀವಲ್ಲ, ಹಂಗೆ ಗೋಜಲಲ್ಲಿ ಕುಂಡ್ರಬಾರ್ದು. ಭಯ ಬಿಡಬೇಕು, ಮುಂದೆ ಹೋಗ್ಬೇಕು, ಜಯ ಆಗ್ತದೆ. ಇಲ್ಲ ಅದೇ ಭಯದಲ್ಲಿದ್ದೇವೆ ಅಂದ್ರೆ ಏನಾಗ್ತದೆ, ಭಯ ಆಗ್ತದೆ. ಅದಕ್ಕೆ ಏನಂತಾರೆ, ಈ ಆಲೋಚನೆ ಇರೋದ್ರಿಂದ ಅಪಜಯದ ಭಯ ಆಗ್ತದೆ. ಹೀಗೆ ಮಾಡುತ್ತಾ ಹೋದರೆ ಮನಸ್ಸು ನಿರ್ಮಲತ್ವವನ್ನು
ಹಿಂಗೆ ಮಾಡ್ಕೊತ ಹೋದ್ರೆ ವಿಚಾರ ಮಾಡ್ಕೊಂತ ಆಲೋಚನೆ ಮಾಡ್ಕೊತ ತಪ್ಪು ವಿಚಾರ ಮಾಡ್ಕೊತ ಕೂತೆ ಅಂದ್ರೆ ಆ ಮನಸ್ಸು ಈ ನಿರ್ಮಲತ್ವ ಆ ಮನಸ್ಸಿನ ನಿರ್ಮಲತ್ವವನ್ನು ಕಳೆದುಕೊಂಡು ಮನಸ್ಸು ವಿಚಲಿತ ಆಯ್ತಲ್ಲ ಅಲ್ಲಿಗೇನೆ ಆಗ್ತದೋ ಇಲ್ಲೋ ನಾವು ಜಯ ಕಾಣ್ತೀವೋ ಇಲ್ಲೋ ಸೋಲ್ತದೋ ಏನು ಮಾಡ್ತದೋ ಅಂತ ಅನ್ನಿಸ್ತೈತಲ್ಲ ಹಂಗೆ ಕಳ್ಕೊಂಡು ಆತ್ಮವಿಶ್ವಾಸವಿಲ್ಲದೆ ಹಾಕಬಹುದಾದ ಹೆಜ್ಜೆಗಳನ್ನು ಕೂಡ ಸರಿಯಾಗಿ ಹಾಕಲಾರದಾಗ್ತದೆ. ಕರೆಕ್ಟ್ ನೋಡ್ರಿ ಇದು ಹೇಳಿದ್ದು. ಇದು ಮನಸ್ಸಿಗೆ ಮುಟ್ಟುವಂಥ ಮಾತುಗಳು ಇವು ನಾವು ಮಾಡುವ ತಪ್ಪುಗಳೇ, ಸಣ್ಣ ಸಣ್ಣ ತಪ್ಪುಗಳೇ ಇವು ನಾವು ಮಾಡೋದೇ. ಜಯ ಆಗ್ತಂತ ಮಾಡಕ್ಕೆ ನಿಂತಿರ್ತೀವಿ, ಅಪಜಯನೂ ಕೂಡ ನಾವೇ ಆಲೋಚನೆ ಮಾಡ್ತೀವಿ. ಈ ಥರ ನಮ್ಮ ಆತ್ಮವಿಶ್ವಾಸ ಕಳ್ಕೊಂಡೇವಂದ್ರೆ ಅಪಜಯನ ಆಗ್ತದೆ. ಆಗೋದಾಗಲಿ ನಡಿ ಅಂತ ಹೇಳಿಕೆ ಎದೆ ತಟ್ಟಿ ನಿಲ್ಲಬೇಕು ನಾವು. ಯಾವುದೇ ಕೆಲಸ ಆಗಲಿ, ನಮ್ಮ ಶರೀರಕ್ಕೆ ಬಂದ ಪೀಡೆಗಳಾಗಲಿ ರೋಗಗಳಾಗಲಿ, ಈ ಬಂಧು ಬಾಂಧವರಲ್ಲಿ ಏನೋ ಪ್ರೀತಿ ಬಾಂಧವ್ಯದಿಂದ ಕಳ್ಕೊಂಡು ನಾವು ಅಲ್ಲಿ ಅಪಜಯ ಆಗಿರ್ತೈತೆ ನಮಗೆ. ಮಕ್ಕಳಲ್ಲಿ ಏನೇನೋ ಅಂದ್ರೆ ಹಿಂದೆ ಬಿದ್ದಿರ್ತೀವಲ್ಲ, ಆ ಹಿಂದೆ ಬಿದ್ದಿನಂತೇಳಿ ಇನ್ನೊಂದಿಷ್ಟು ಹಿಂದಕ್ಕೆ ಬಿದ್ದಕ್ಕೆ ಅಂದ್ರೆ ಗೋಳಾಟ ಮಾಡೋದಲ್ಲ, ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಮುಂದೆ ಸಾಗೋದು. ಇವಾಗ ನಂದು ಸಣ್ಣ ಉದಾಹರಣೆ ಇದಕ್ಕೆ ಹೇಳಬೇಕು ಅಂದ್ರೆ, ಇದು ನನಗೆ ಭಾಳ ಮನಸ್ಸಿಗೆ ಈ ಜನರು ಈ ಪ್ರಾಪಂಚಿಕ ವಿಷಯದಲ್ಲಿ ಈ ಪ್ರಪಂಚದಲ್ಲಿ ಜೀವನ ಮಾಡ್ಬೇಕು ಹೆಂಗಂದ್ರೆ, ನಾನು ನಮ್ಮ ಊರ ಕಡೆ ಉತ್ತರ ಕರ್ನಾಟಕ ಕಡೆ ಏನು ಹೇಳ್ತಾರಂದ್ರೆ, ಬಿದ್ದರೆ ಆಳಿಗೊಂದು ಕಲ್ಲು ಅಂತ. ಏನು ಗೂಳಿ ಬಿದ್ದರೆ ಆಳಿಗೊಂದು ಕಲ್ಲು, ಗೂಳಿ ಎದ್ದು ನಿಂತಂದ್ರೆ ಎದ್ದು ಓಡಿ ಹೋಗ್ತಾರೆ. ಭಯ ಜನ ಎಲ್ಲರೂ ಎದ್ದು ಹೋಗ್ತಾರೆ, ಯಾರೂ ಏನು ಮಾಡಲ್ಲ, ಏನು ಕಲ್ಲೆಸೆಲ್ಲ ಏನೂ ಇಲ್ಲ. ಹಂಗೆ ಇವಾಗ ನಾನು ಆರಾಮಿಲ್ಲ, ನಾನು ಕಿಡ್ನಿ ಹಾಕ್ಕೊಂಡೆ, ನಾನು ಭಾಳ ವೀಕ, ನನಗೇನು ಕೆಲಸ ಆಗೋದಿಲ್ಲ ಅಂತ ನಾನೇನಾದರೂ ಮೂಲೆ ಗುಂಪು ಆದ್ನಂದ್ರೆ ಎಲ್ಲರೂ ನಮ್ಮನ್ನು ಕಂಡ ಮಾಡ್ತಾರೆ. ಭಾಳ ನಿಷ್ಠುರ ಅಯ್ಯೋ ಅವ್ರೇನು ಬಿಡು ಇನ್ನೇನು ಮಾಡ್ತಾರೆ, ಇನ್ನೇನು ಅವ್ರೇನು ಸಂಸಾರ ಮಾಡೋದು ಅಷ್ಟ್ರಾಗ ಐತಿ, ಆಕೆನೇ ಮಕ್ಕೊಂಬಿಟ್ಟಾಳ, ಇನ್ನೇನು ಮಾಡ್ತಾರೆ ಅವರು. ನಾವು ಎದ್ದು ಸಂಸಾರ ಮಾಡಿ ಚಂದ ಮಾಡಬೇಕು ಅಂದರೂ ಕೂಡ ಜನರು ಹಂಗೆ ನಮ್ಮನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ. ಒಳಗೆ ಆಳಿಗೊಂದು ಕಲ್ಲು ಮಾತಾಡ್ತಾರೆ. ಅವ್ರಿಗೆ ನಾವು ಚೆನ್ನಾಗಿರೋ ನಾವು ಮಾಡೋ ಸಂಸಾರನೂ ಕೂಡ ಅವ್ರಿಗೆ ಮಾಡೋಕ್ಕೆ ಬರಲ್ಲ. ಅಯ್ಯೋ ಮತ್ತು ಆಕೆ ಆರಾಮಿಲ್ಲ, ಮತ್ತು ಮಾಡೋರು ಯಾರೂ ಇಲ್ಲ, ಮತ್ತು ಹಾಗೆ ಆಗೋದೆ, ಈ ಥರ ಮಾತಾಡ್ತಾರೆ. ಅದಕ್ಕಾಗಿ ಏನೇ ಮಾಡಿದ್ರು ಕೂಡ ಹೋಪ್ ಕಳ್ಕೊಬಾರ್ದು ನಾವು. ಹೋಪಿಂದ ಮಾತಾಡಬೇಕು, ಹೋಪಿಂದ ಇರಬೇಕು ನಾವು. ಇನ್ನೂ ಒಂದು ನನಗೆ ಭಾಳ ಮನಸ್ಸಿಗೆ ಅಂದ್ರೆ, ಶತ್ರುಗಳನ್ನು ನಮ್ಗೆ ಯಾರೇ ಆಗದಿರೋರು ಯಾರೂ ಇಲ್ಲ. ಆ್ಯಕ್ಚುಲಿ ನಾವು ನೋಡೋದು ರೀತಿಯಿಂದ ಹೋಗ್ತದಿಲ್ಲ ಅನ್ನಲ್ಲ, ಆದ್ರೂ ಕೂಡ ನಮಗಾಗಿ ಮೋಸ ಮಾಡೋರು ವಂಚನೆ ಮಾಡೋರಂತೂ ಎಲ್ಲರೂ ಇದ್ದೇ ಇರ್ತಾರಲ್ಲ. ಆವಾಗ ನನಗೆ ದ್ವೇಷ ಪಟ್ಟವರು ಅಂತ ತಿಳ್ಕೊಳ್ಳೋಣ ಇಲ್ಲ ಅನ್ಕೋತೀನಿ ಈಗ. ಯಾಕಂದ್ರೆ ಈ ಧ್ಯಾನಕ್ಕೆ ಬಂದಮೇಲೆ ಯಾರೂ ಇಲ್ಲ ಅನ್ಕೋತೀನಿ ನಾನು. ಅದಕ್ಕಿಂತ ಮುಂಚೆ ವೈರಿಗಳಿದ್ರು ಏನೋ, ಈಗ ಯಾರು ಇಲ್ಲೆಲ್ಲ ಹಿತೈಷಿಗಳೇ ನನಗೆ. ಅಕಸ್ಮಾತ್ ನಾವು ಒಂದು ವೇಳೆ ಇದ್ದರು ಅಂದ್ರೆ ಹೆಂಗಿರಬೇಕು ಅಂದ್ರೆ, ಅವ್ರ ಮುಂದೆ ಅವ್ರ ಜೋಡಿ ಎದ್ದು ಜಗಳಾಡೋದಲ್ಲ ನಾವು, ಕರೆ ಉಷಕ್ಕೆ ಹಚ್ಚೋದು ನಿಂದ್ರೋದಲ್ಲ, ನಾ ಹೀಗೆ ಮಾಡಿನೇನೋ, ನಾ ಹಾಂಗೆ ಮಾಡಿನೋ, ನಾ ಅಂದೇನೋ ಬಿಟ್ಟನೇನೋ ತಿಳ್ಕೊ ಕೇಳೋದೂ ಅಲ್ಲ. ಮತ್ತು ಅವ್ರ ಮುಂದೆ ಕುಗ್ಗಿಗೆ ಬಿಟ್ಟು ಏನು ಹೋಲ್ ಬಿಡು ಅಂಥೇಳಿ ಮನೆಗೆ ಮನ್ಕೊಂಡು ಅಳುತ್ತಾ ಅಳ್ಕೋತ ಕೊಡೋದು ಅಲ್ಲ. ಶತ್ರುಗಳ ಮುಂದೆ ಮೊದಲು ಅಳಬಾರ್ದು, ಭಾಳ ಇಂಪಾರ್ಟೆಂಟ್ ತಿಳ್ಕೊಳ್ರಿ ಎಲ್ಲರೂ. ಶತ್ರುಗಳ ಮುಂದೆ ಹೆಂಗೆ ಇರ್ಬೇಕಂದ್ರೆ ನಗ್ತಾ ಇರಬೇಕು. ನಮ್ಮ ಮನೆ ಪರಿಸ್ಥಿತಿನ ಇನ್ನೊಬ್ರು ಮೂರನೇದವ್ರ ಮುಂದೆ ಹೇಳಬಾರ್ದು. ಏನಿದ್ರು ಕೂಡ ನಾವು ಸಾಲ್ವ್ ಮಾಡ್ತೀವಿ, ಮೂರನೇದವ್ರು ಬಂದ್ರೆ ಏನಾಗ್ತದೆ ಇನ್ನೊಂದಿಷ್ಟು ಹೆಚ್ಚಿಗೆ ಆಗ್ತದೆ, ವಿಸ್ತಾರ ಆಗ್ತದೆ ಹೊರತಾಗಿ ಜಗಳ ಆಗಲಿ ಮನೆಯೊಳಗಿಂದ ಏನೇ ಆಗಲಿ ವಿಸ್ತಾರ ಆಗ್ತದೆ ಹೊರತಾಗಿ ಸಮಸ್ಯೆ ಬರಿಹರಿಯೋದಿಲ್ಲ ಮೂರನೇದವ್ರು. ಇದು ಭಾಳ ನಾನು ಯಾವಾಗಲೂ ನಾವು ಯಾವುದೇ ಮನೆ ವಿಷಯಗಳನ್ನ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಯಾರನ್ನೂ ಕೇಳೋಕ್ಕೆ ಹೋಗಲ್ಲ. ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಾದ್ರೂ ಕೂಡ ನಾನು ಯಾರನ್ನೂ ಕೇಳೋಕ್ಕೆ ಹೋಗಿಲ್ಲ, ಹಾಕೊಳ್ಳೇನಂತ ಕೇಳೋಕ್ಕೆ ಹೋಗಿಲ್ಲ. ಯಾಕಂದ್ರೆ ಒಂದೇ ಒಂದು ಸಣ್ಣ ಕಥೆ ಅದು ಹೇಳ್ತೀನಿ. ಒಂದು ಚಿತ್ರ ಬಿಡಿಸಿದ್ರಂತ, ಒಬ್ಬ ಕಲೆಗಾರ ಚಿತ್ರ ಬಿಡಿಸಿದ್ನಂತ. ಚಿತ್ರ ಬಿಡಿಸಿ ಚೆನ್ನಾಗದನಂತೇಳಿ ಇದ್ರ ಮುಂದೆ ದ್ವಾರದ ಮುಂದೆ ಇಟ್ಟಿದ್ರಂತ. ಚೆನ್ನಾಗೈತಿ. ಅವ ಚಿತ್ರಗಾರ, ರವಿ ವರ್ಮ ಅಂತಾರೆ, ಚಿತ್ರಗಾರ ಇದ್ನಲ್ಲ. ಆಮೇಲೆ ಒಂದು ಚಿತ್ರ ಬಿಡಿಸಿದ್ನಂತ. ಅವನ ಚಿತ್ರ ಅಂದ್ರೆ ಅದ್ಭುತ ಅಂತ ಎಲ್ಲರೂ ಹೆಸರುವಾಸಿ ಆಗಿತ್ತಂತ. ಮಸ್ತ್ ಮಾಡ್ತಾನೆ ಚಿತ್ರ ಅಂತೇಳಿ, ಚಿತ್ರ ಬಿಡಿಸ್ತಾನವ ಅಂತೇಳಿ. ಆದ್ರೆ ಒಂದು ದಿನ ಏನು ಮಾಡಿದಂತ, ನೋಡೋಣ ಜನರನ್ನ ಪರೀಕ್ಷೆ ಮಾಡೋಣ, ಜನರು ಹೇಗೆ ರಿಯಾಕ್ಷನ್ ಇರ್ತದೆ ಅಂಥೇಳಿ ಏನು ಮಾಡಿದಂತ, ಚಿತ್ರ ಎಲ್ಲ ಬಿಡಿಸಿದ್ನಂತ. ಚೆನ್ನಾಗಿ ಬಿಡಿಸಿದ್ದು, ಯಾಕಂದ್ರೆ ಚೆನ್ನಾಗಿ ಬಿಡಿಸೋದಿದ್ದ, ಚೆನ್ನಾಗಿ ಬಿಡಿಸಿದ್ನಂತ. ಬಿಡಿಸಿ ಏನು ಮಾಡ್ತಾ ದ್ವಾರ ಬಾಗಿಲು ಮುಂದೆ, ದ್ವಾರ ಬಾಗಿಲು ಮುಂದೆ ಇಟ್ಟನಂತ. ಇಟ್ಟು ಏನು ಮಾಡಿದಂತ, ಅದ್ರ ಕೆಳಗೆ ಏನು ಬರೋದಂತ, ಈ ಚಿತ್ರದಲ್ಲಿ ಏನಾದರೂ ತಪ್ಪಿತ್ತು ಅಂದ್ರೆ ನನಗೆ ತಿಳಿಸ್ರಿ ಅಂತ, ಮಾರ್ಕ್ ಹಾಕ್ರಿ ಅಂತ ತಿಳಿಸ್ರಿ, ಇದರಲ್ಲಿ ತಪ್ಪನ್ನು ಕಂಡು ಹಿಡೀರಿ ಅಂತ ಬರೆದಿದ್ನಂತ. ತಪ್ಪಾಗಿದ್ದರೆ ಇದರಲ್ಲಿ ತಪ್ಪನ್ನು ಕಂಡು ಹಿಡೀರಿ ಅಂತ ಬರೆದಿದ್ನಂತ.
ಅವ್ರು ಬಂದು ಜನರು ನೋಡಿದ್ರಂತ ಮನಸ್ಸು ತಲೆಗೊಂದು. ಯಾಕಂದ್ರೆ ನನ್ನ ತಪ್ಪು ಐತಿ ಅನ್ನೋದನ್ನು ತೋರಿಸ್ಕೊಟ್ಟೇವಲ್ಲ ನಾವಲ್ಲಿ, ಅನ್ನಲ್ಲ ಏನೋ ತಪ್ಪದಂತ ಅಂದ ಮೇಲೆ ತಪ್ಪದ ಅಲ್ಲಿ. ಜನರು ನೋಡ್ರಿ ನಮ್ಮನ್ನು ನಾವೇ ಕುಗ್ಗಿಸ್ಕೊಳ್ಳೋದು, ನಮ್ಮನ್ನು ನಾವೇ. ಇವಾಗ ಏನಂತಾರಲ್ಲ ಅಪೋ ದಿಪೋ ಭವ ಇದ್ದಂಗೆ, ಈಗ ನನ್ನ ಯಶ್ ಹೇಳ್ತಾನೆ, ನನ್ನನ್ನು ಯಾರು ಹೀರೋ ಮಾಡಿಲ್ಲ, ನನ್ನನ್ನು ನಾನೇ ಹೀರೋ ಆಗ್ತೀನಿ ಅಂತ ಹೇಳ್ತಾನಲ್ಲ. ಹಂಗೆ ಅವ್ರು ಏನು ಬಂದ್ರೆ ನಮ್ಮಂಥವ್ರು ಎಲ್ಲರೂ ಹೋಗಿ ಎಲ್ಲ 100 ತಪ್ಪು ಬರೆದಿದ್ರಂತ ಅದರಲ್ಲಿ. ಎಲ್ಲರೂ ನಮ್ಮಂಥವ್ರು ಹೋಗಿ ಇದು ಈ ಗಿಡ ಚಂದ ಬರೆದಿಲ್ಲ, ಈಗ ಇಲ್ಲಿ ಹೂವು ಚೆನ್ನಾಗಾಗಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ ಅಂಥೇಳಿ ಎಲ್ಲರೂ ಕಮೆಂಟ್ ಹಾಕಿದ್ರಂತ ಅದಕ್ಕೆ ಬರೋದು. ಅದು ಚಿತ್ರ ಮಾತ್ರ ಅದ್ಭುತ, ಕರೆಕ್ಟೇ ಬರೋದು ಹಾಕಿದ್ನಂತ. ಅದಕ್ಕೆ ಯಾವಾಗಲೂ ನಂದು ಏನಾರ ಐತೆ ತಪ್ಪು ಮಾಡಿದ್ನೇನು, ನಾ ಕರೆಕ್ಟ್ ಇದ್ದೀನಿ ಇಲ್ಲೋ ಅಂತ ಈ ಮೂರನೇದವ್ರನ್ನ ಕೇಳಕ್ಕೆ ಹೋಗ್ಬಾರ್ದು. ನಾವು ಮಾಡೋದೆಲ್ಲ ಸರಿಯೇ ಮಾಡ್ತೀವಿ. ಯಾಕಂದ್ರೆ ನಾವು ನಮಗೂ ಒಂದು ಶಕ್ತಿ ಐತಿ, ಒಳಗಡೆ ಶಕ್ತಿ ಅದ, ದೇವ್ರ ಬುದ್ಧಿ ಕೊಟ್ಟಾನ. ನಮ್ಮ ಬುದ್ಧಿ ನಾವೇ ಬಳಸ್ಕೊಂಡು ಜೀವನ ಮಾಡಬೇಕು, ಬೇರೆಯವ್ರಿಗೆ ಹೋಗಿ ಕೇಳಬಾರ್ದು. ಇದನ್ನು ನಾನು ಫಾಲೋಅಪ್ ಮಾಡೋಕ್ಕೆ ಬಂದಿದ್ದೆ, ಯಾವಾಗಲೂ ಮಾಡೀನಿ, ಹೀಗೆ ಅಂತಲ್ಲ. ಅದಕ್ಕೆ ಏನಂತಾರೆ ನಮ್ಮ ಜನಗಳೆಲ್ಲ, ಯಾರೋ ಏನೋ ಅಲ್ಲಿ ದಾನಮ್ಮ ಭಾಳ ಹುಷಾರದಾಳೆ, ಯಾರ ಮಾತು ಕೇಳಲ್ಲ, ಹಂಗೆ ಚೆನ್ನಾಗಿ ಅವ್ರು ಚಲನೆ ಮಾಡ್ತಾರೆ ಸಂಸಾರ, ಯಾರ ಮಾತು ಕೇಳೋಕ್ಕೆ ಅಲ್ಲಕ್ಕಿ ಅಂತ ಅಂತಾರೆ. ಅಲ್ಲಿ ಬಿಡು, ಮೂರನೇದವ್ರನ್ನ ಕೇಳಕ್ಕೆ ಹೋದ್ರೆ ಸರಿ ಆಗಲ್ಲದು. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈ ಶತ್ರುಗಳ ಮುಂದೆ ನಾನು ಹೇಗಂದ್ರೆ ಎದ್ದು ತಿರುಗಾಡಬೇಕು, ನಮ್ಮ ನೋವನ್ನು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ನಮ್ಮಲ್ಲೇ ಒಳಗಿಟ್ಕೊಂಡು ಹೊರಗಡೆ ನಗ್ತಾ ಇರಬೇಕು. ಇದೇ ನಮ್ಮ ಶತ್ರುಗಳಿಗೆ ನಾವು ಅಂದು ಆಡಿ ಹಿಂಗೇನು ಹಾಗೇನು ಕೋರ್ಟು ಕೆಲಸ ಹೋಗಿ ಅವ್ರನ್ನು ಶಿಕ್ಷೆ ಕೊಡೋದಲ್ಲ. ಅವ್ರ ಮುಂದೆ ಎದ್ದು ನಡೆದಾಡ್ತೀನಿ ನೋಡು, ತಿರುಗಾಡ್ತೀನಿ ನೋಡು, ನಗ್ತಾ ಬಾಳ್ವೆ ಮಾಡ್ತೀನಿ ನೋಡು, ಅದೇ ಅವ್ರಿಗೆ ನಾವು ಕೊಡೋ ಶಿಕ್ಷೆ. ಇದು ಭಾಳ ನಾನು ಅರ್ಥಕೊಂಡಿರೋದು. ನಾನು ಕುಗ್ಗಿ ನಡೆಯಲ್ಲ, ಯಾರ ಮುಂದೂ ಕುಗ್ಗಿ ನಡೆಯಲ್ಲ. ಇವಾಗ ಕಿಡ್ನಿ ಹಾಕ್ಕೊಳ್ಳಿ, ನನಗೆ ಹುಷಾರಿರದೇ ಇರಲಿ, ನನ್ನ ದುಡ್ಡು ಇರದೇ ಇರಲಿ, ನಾವು ಕುಗ್ಗೋದಿವಿ ಇನ್ನೂ ಜನ ಕುಗ್ಗಿಸ್ತಾರೆ. ಇದೊಂದು ಭಾಳ ಅರ್ಥ ಮಾಡ್ಕೊಡ್ರಿ. ಇದು ಯಾವತ್ತೂ ಮೂರನೇದವ್ರ ಮುಂದೆ ಹೇಳ್ಬಾರ್ದು, ಯಾವುದು ಹೇಳ್ಬಾರ್ದು. ನಮ್ಮ ನಿರ್ಧಾರ ಏನು ಒಳಗಡೆ ಇಂಟ್ಯೂಷನ್ ಬರ್ತದಲ್ಲ, ಅದರ ಪ್ರಕಾರನೇ ನಮ್ಮ ಮನೆ ಕೆಲಸ ಕಾರ್ಯಗಳು ನಿರ್ಧಾರಗಳು ಮಾಡಬೇಕು. ಒಂದು ಮಕ್ಕಳು ಹೆಣ್ಣುಗಳು ನೋಡೋದಾಗಲಿ, ಎಂಗೇಜ್ಮೆಂಟ್ ಮಾಡೋದಾಗಲಿ, ಮಕ್ಕಳು ಮದುವೆ ಮಾಡೋದಾಗಲಿ, ಈ ಮಕ್ಕಳು ಬಟ್ಟೆಗೆ ತರಕ್ಕೆ ಹೋಗೋದಾಗಲಿ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಏನೋ ಬಿಡಕ್ಕೆ ಬಿದ್ದು ಹಡ್ಲಾರ್ ಸತ್ಲು ಅಂತ ನಮ್ಮ ಕಡೆ ಅಂತಾರಲ್ಲ. ಏನಂದ್ರೆ ಅಕಸ್ಮಾತ್ ಒಂದು ಸೀರೆ ತರಕ್ಕೆ ಹೋಗ್ತೀನಿ, ಸಣ್ಣ ಉದಾಹರಣೆ, ಸೀರೆ ತರಕ್ಕೆ ಹೋಗ್ತೀನಿ ಅಂತ ತಿಳ್ಕೊಡ್ರಿ. ಸೀರೆ ತರಕ್ಕೆ ಹೋದ್ನಿ ಅಂದ್ರೆ ನಾನು ನಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಕರ್ಕೊಂಡು ಹೋಗ್ತೇನೆ. ಓಕೆ, ಕರ್ಕೊಂಡು ಹೋದಾಗ ಸೀರೆ ನೋಡ್ತಾ ಇರ್ತೀವಿ. ಮತ್ತು ಅವ್ರಂತಾರ, ಇದು ಸೀರೆ ಭಾಳ ಚಂದದ ನೋಡ್ರಿ, ಇದು ಭಾಳ ಚಂದದ ನೋಡಿ. ಅದು ನನ್ನ ಸೀರೆ ಇಷ್ಟ ಇರಲ್ಲ ಸೀರೆ. ಇವಾಗ ತೊಗೋಬೇಕು, ಇದು ಅವ್ರು ಹೇಳ್ಯಾರಂದ್ಮೇಲೆ ನಾನು ತೊಗೋಬಾರ್ದು? ತೊಗೋಬೇಕಾ ಏನು ಮಾಡಬೇಕು? ಅವಾಗ ಅವರು ಇದು ಚಂದ ನೋಡ್ರಿ, ಭಾಳ ಚಲೋ ನೋಡ್ರಿ, ಸೀರೆ ಚಂದ ಕಾಣ್ತದ್ರೆ, ಇದು ಆ ಸೀರೆ ಅವ್ರಿಗೆ ಚಂದ ಕಾಣತ್ತೆ, ನನಗೆ ಚಂದ ಕಾಣಕತ್ತಿಲ್ಲ. ಮತ್ತು ಅವ್ರಿಗೆ ಬಿಡಕ್ಕೆ ಅವ್ರು ಹೇಳ್ಯಾರತ್ತ ತೊಗೊಂಡು ಬಂದು ನಾನು ಉಟ್ಕೊಳಕ್ಕೆ ಇಷ್ಟ ಇಲ್ಲ ಬಿರುನಾಗ ಇಡ್ಬೇಕಾ ನಾನು? ಅದಕ್ಕೆ ನಮ್ಮ ಮನಸ್ಸಿನಾಗ ಒಂದು ಇಂಟ್ಯೂಷನ್ ಅಂತ ಬರ್ತೈತಲ್ಲ, ಸರಿಯಾದ ನಿರ್ಧಾರನೇ ಬರ್ತದೆ ನಮ್ಮ ಮನಸ್ಸಿನಾಗ. ನೋಡಿರಿ, ಬೇಕಿದ್ರೆ ನೀವು ಮನಸ್ಸಿನಾಗ ಮಾಡೋ ಕೆಲಸ ಒಂದಾಗಿತ್ತು ಅಂದ್ರೆ ಮನಸ್ಸಿನಾಗ ಒಂದು ಹೇಳ್ತಾ ಇರ್ತದೆ ಮನಸ್ಸು. ಆ ಮನಸ್ಸಿನ ಮಾತು ಕೇಳಬೇಕು ನಾವು ಯಾವಾಗ್ಲೂ. ಮೂರನೇದವ್ರ ಮಾತು ಕೇಳಬಾರ್ದು. ಮೂರನೇದವ್ರಿಗೆ ಅವ್ರು ಇಷ್ಟ ಆಗಿದ್ದು ಹೇಳ್ತಾ ಇರ್ತಾರೆ. ಇವಾಗ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಗಂಡು ನೋಡ್ತಾ ಇರ್ತೀವಿ. 90% ನಮಗೆ ಒಳ್ಳೇದಾಗಿತ್ತು ಅಂದರೆ 3ನೇ 4ನೇದವ್ರಿಗೆ ಕೇಳಿದೆ ಅಂದ್ರೆ ಏನು ಹೇಳ್ತಾರೆ? ಅವನೊಂದು 2 ಎಕರೆ ಹೊಲ ಇದ್ರೆ ಪಾಡಾಗ್ತದ, ಹುಡುಗ ಸ್ವಲ್ಪ ಕಪ್ಪನ, ಅದಷ್ಟು ಇದು ಹಂಗೈತಿ ಹಿಂಗೈತಿ. ಯಾಕಂದ್ರೆ 3ನೇದವ್ರಿಗೆ ಕೇಳಕ್ಕೆ ಹೋದೆ ಅಂದರೆ ಕಮೆಂಟ್ಗಳು ಬಂದುವೆ. ನನಗೆ ತಿಳಿದಂಗೆ ನಾವು ಮಾಡಿದ್ರೆ ಭಾಳ ಮಸ್ತ್ ಇರ್ತೈತಿ. ಅದಕ್ಕೆ ಯಾವುದೇ ನಿರ್ಧಾರಗಳು ಮಾಡಕ್ಕೆ ಹೋದ್ರು 3ನೇದವ್ರಿಗೆ ಕೇಳಿ ಮಾಡೋಕ್ಕೆ ಹೋಗ್ಬಾರ್ದು. ನಾನು ನಮ್ಮ ಮನೆಯೊಳಗೆ ನಾವು ಡಿಸ್ಕಸ್ ಮಾಡ್ಬೇಕು, ಗಂಡ ಹೆಂಡತಿ ಮನೆ ಮಕ್ಕಳು ಇಷ್ಟು ಡಿಸ್ಕಸ್ ಮಾಡಬೇಕು. ಯಾವುದು ಅನುಕೂಲ ಅದ, ಎಷ್ಟರ ಮಟ್ಟಿಗೆ ಅನುಕೂಲ ಐತಿ, ಅದು ನನಗೆ ಎಷ್ಟು ಸಹಾಯಕ ಆಗ್ತದೆ, ಅದನ್ನು ನೋಡಿ ನಮ್ಗೆ ಗೊತ್ತಾಗ್ತದೆ. ನಮ್ಮ ಸಂಸಾರ ಎಷ್ಟು ಅಳದು ತೂಗಿ ಮಾಡಿದ್ರೆ ಎಷ್ಟು ಬರೋಬ್ಬರಿ ಇರ್ತೀವಿ ಅಂತ ನಮಗೆ ಗೊತ್ತಿರ್ತದೆ. ನಮ್ಮ ಸಂಸಾರ ಬಗ್ಗೆ ಇನ್ನೊಬ್ರಿಗೆ ಹೆಂಗೆ ಗೊತ್ತಿರ್ತದೆ, ನಮ್ಮ ಮನಸ್ಥಿತಿ ಬಗ್ಗೆ ಇನ್ನೊಬ್ರಿಗೆ ಹೆಂಗೆ ಗೊತ್ತಿರ್ತದೆ. ನಾವು ಹೆಂಗೆ ಹೇಳ್ತೀರಿ ಹಂಗೆ ದೇವ್ರು ಹೇಳ್ತಾರೆ ಅವರು. ಈಗ ದೇವ್ರು ಹೇಳಕ್ಕೆ ಹೋದ್ರೆ ಅವ್ರು ಹೇಳ್ರಿ ನೋಡಮ್ಮ, ನಾ ಏನು ಹೋಗೋಣ, ನಾನು ಮುಂದೆ ಕೂತು ನನ್ನ ಮಕ್ಳು ಎಷ್ಟಾಗಿ ಹೇಳ್ಬೇಕು ಅವರು ದೇವ್ರು ಹೇಳೋರು. ನಾ ಏನು ಮಾಡಾತೀನಿ ಹೇಳಬೇಕು, ನಾ ಎಲ್ಲಿದ್ದೀನಿ, ಏನೇನಿದೆ, ನನ್ನ ಹೊಲ ಯಾವುದು, ನನ್ನ ಮನೆ ಯಾವುದು, ಆ ದೇವ್ರು ಹೇಳೋರು. ಅವ್ರು ಅದು ದೇವ್ರು ಹೇಳೋರು. ನಾವು ಏನು ದೇವ್ರು ಹೇಳೋರು ಏನು ಮಾಡ್ತಾರೆ, ನಮ್ಮ ಬಾಯಲ್ಲೇ ಕೇಳ್ಕೊತಾರೆ ಎಲ್ಲನೂ. ಏನು ಮಾಡತ್ತೀರಿ, ಯಾವಕ್ಕೆ ಬಂದಿರಿ, ಏನು ಬಂದಿರಿ, ಈಗ ರೀ ಅಪ್ಪ ಹಿಂಗೆ ಕೊಡಾಕೆ ಬಂದಿರಿ, ಹಿಂಗೆ ತೊಗೊಳಕ್ಕೆ ಬಂದಿರಿ, ಹೆಂಗೆ ಏನಂತ ಅನ್ನಿಸ್ತದೆ ನಿನ್ನ ಮನಸ್ಸು ಅಂತ ಕೇಳ. ಕೊಡ್ಬೇಕು ಅನ್ನಿಸ್ತದೆ ಅಪ್ಪ, ತವ್ರ ಮನೆಗೆ ಹೆಣ್ಣು ಮಗಳನ್ನ ಕೊಡ್ಬೇಕು ಅನ್ನಿಸ್ತದೆ. ಆಮೇಲೆ ಅದಕ್ಕೆ ನಮ್ಮ ಮನಸ್ಸಿನ ನೀರು ತಿಳ್ಕೊಂಡಿರ್ತಾನೆ, ಎಷ್ಟು ಆಳದಾರಿ ಇವ್ರು ತಿಳ್ಕೊಂಡಿರ್ತಾನೆ. 18 ಗಣ ಕಲ್ತಾವೆ ನೋಡು, ಚಲೋ ಆಗ್ತದೆ ಮಾಡು. ದೇವ್ರು ಹೇಳ್ತಾರೆ. ಈಗ ನನ್ನ ಬಳಿ ಬರಲಿ ದೇವ್ರು ಕೇಳೋರು,
ನಾನು ಮಸ್ತ್ ದೇವ್ರು ಹೇಳ್ತೀನಿ ನಾನು ಕೂಡ. ಅವ್ರ ಬೈಲಿನೇ ಕೇಳ್ಕೊತೀನಿ, ಅವ್ರು ಎಷ್ಟರ ಮಟ್ಟಿಗಾರ ನೋಡ್ಕೊಂಡ್ಕೆ ದೇವ್ರು ಹೇಳ್ತೀನಿ. 100 ರೂಪಾಯಿ ಬರ್ತಾವೆ ಆರಾಮ್ಸೆ. ಇಟ್ಟು ಹೋಗ್ತೀವಿ ಅಂಥವು ಇಂಥ ಮೂರ್ಖತನ ಕೆಲಸ ಮಾಡ್ತೀವಿ ನಾವು. ದೇವ್ರು ಕೇಳೋರು ಮಾಡೋರು ನಾವು ಮೊದಲೆಲ್ಲ ಹೋಗಿವಿ, ಇಲ್ಲ ಅನ್ನಲ್ಲ. ಈಗ ಅನ್ನಿಸ್ತದ ನಮ್ಮ ಮನಸ್ಥಿತಿನ ನೋಡಿ ದೇವ್ರು ಹೇಳ್ತಾರೆ. ಹಾಗಾಗಿ ನಾವು ಇನ್ನೊಬ್ಬರ ಮುಂದೆ ಯಾವ ವಿಷಯನೂ ಕೂಡ ಬಿಟ್ಕೊಡ್ಬಾರ್ದು. ಮತ್ತು ಈ ಮಾಡೋ ಕೆಲಸದಲ್ಲಿ ಅಪಜಯ ಆಗ್ತದೇನಂತ ಗುರುಗಳು ತಿಳಿಸ್ಯಾರಲ್ಲ, ಅಪಜಯ ಆಗ್ತದೇನಂತೇಳಿ ಹಿಂದೆ ಹೆಜ್ಜೆ ಇಡಬಾರ್ದು. ಮುಂದೆ ಆಗ್ತದೆ. ಮನೆ ಕಟ್ಟೋಕ್ಕೆ ರೆಡಿಯಾಗಿವಿ ಅಂದಮೇಲೆ ಹಿಂದೆ ಬೀಳ್ತದೆ ಯಾಕೆ ನಾವು ಒಂದು ಮಕ್ಕಳು ಮದುವೆ ಮಾಡೋಕ್ಕೆ ರೆಡಿಯಾಗಿವಿ ಅಂದಮೇಲೆ ಚಲೋ ಆಗ್ತದೆ ಕೆಟ್ಟಾಗ್ತದೆ ಯಾಕೆ ನಾವು ಮಾಡೋದೇನು ಚಲೋ ಅಂದಮೇಲೆ ಚಲೋ ಆಗ್ಲಾರ ಇನ್ನೇನಾಗ್ತವ? ಮದುವೆ ಮಾಡೋಕೆ ರೆಡಿ ಮಾಡಕತ್ತೀವಿ ಅಂದಮೇಲೆ ಅದು ಒಳ್ಳೆ ಕೆಲಸನೇ ಇಲ್ಲ. ಆ ಒಳ್ಳೆ ಕೆಲಸ ಮಾಡಕತ್ತೀವಿ ಅಂದಮೇಲೆ ಒಳ್ಳೇದೇ ಆಗ್ತದೆ, ಮತ್ತೆ ಕೆಟ್ಟಾಗ್ತದೆ. ಹಾಗಾಗಿ ಮೂರನೇದವ್ರ ಮಾತನ್ನು ಕೇಳಬಾರ್ದು ಮತ್ತು ನನ್ನ ಮನಸ್ಸನ್ನು ಕುಗ್ಗಿಸ್ಬಾರ್ದು. ಮುಂದೆ ಹರಿಬೇಕು. ಮುಂದೆ ಹೆಜ್ಜೆ ಇಟ್ಟೇವೆ ಅಂದಮೇಲೆ ಮುಂದೆ ಹೆಜ್ಜೆನೇ ಇಡೋಕ್ಕೆ ಹೋಗಬೇಕು. ಹಿಂದೆ ಹರಿದ ಕಿಸಿಂದ ಹಿಂದೆ ಅಂಜುಬಿಟ್ಟು ಏನಾಗ್ತದೆ ಬಿಡ್ತು ಅಂತ ಅಂದಾಗ ಅಪಜಯ ಆಗೇ ಆಗ್ತದೆ. ಹಂಗೆ ಇದು ಹಿಂದೆ ಬಿದ್ದೇವಂದ್ರೆ ಮನಸ್ಸು ಹಿಂದೆ ಬಿತ್ತು ಅಂದ್ರೆ ಅಪಜಯ ಆಗೇ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಅನುಭವ, ಸ್ವಂತ ಅನುಭವ ಕೂಡ ಇದರಲ್ಲಿ ಆ್ಯಡ್ ಆಯ್ತು ನೋಡ್ರಿ. ಹಿಂಗೆ ಇಲ್ಲದಂತಾಗಿ ಸಾಧಿಸಬಹುದಾಗಿರೋದನ್ನು ಕೂಡ ಸಾಧಿಸಲಾರದೆ ಮನೋಸ್ಥಿತಿಗೆ ತಲುಪುವ ಅವಕಾಶವೇ ಇರುತ್ತದೆ. ಮನೋಸ್ಥಿತಿಗೆ ತಲುಪುವ ಅವಕಾಶ ಇರುತ್ತದೆ. ಮಾನಸಿಕ ಮಾಡ್ಕೊಂಡು ಕೂತ್ಬಿಡೋದು, ಹಂಗಾಗ್ತದೆ ಹಿಂಗಾಗ್ತದೆ ಏನು ಮಾಡ್ತದೆ ವಿಚಾರ ಮಾಡ್ಕೊತ ಮನಸ್ಸಿನಾಗ ವಿಚಾರ ಮಾಡ್ಕೊತ ಕೂತು ಬಿಡ್ತೀವಿ. ಆದ್ದರಿಂದ ಪ್ರಯತ್ನದ ಮೇಲೆ ಮಾತ್ರವೇ ನಮ್ಮ ದೃಷ್ಟಿಯನ್ನು ಇರಿಸೋಣ. ಏನು ಹೇಳಿದೆ ನಾನು, ಇದನ್ನು ಓದಿದ್ದಿಲ್ಲ. ಅದಕ್ಕೆ ನಾವು ಏನು ಮಾಡಾಕತ್ತೀವಲ್ಲ ಅದು ಪ್ರಯತ್ನದ ದೃಷ್ಟಿ ಇಡೋಣದು. ಆಗ್ತದೋ ಬಿಡ್ತದೋ ಏರ್ತೀವೋ ಬೀಳ್ತೀವೋ ಗೊತ್ತಿಲ್ಲ. ಮಾಡೋ ಕೆಲಸ ಮಾಡೋಕ್ಕಂತ ನಿಂತೀವಲ್ಲ ಅದನ್ನು ಮಾಡೋದಷ್ಟೇ ನಮ್ಮ ಕೆಲಸ. ಆಗ್ತದೇನು ಬಿಡ್ತದೆ ಹಿಂದೆ ಹೆಜ್ಜೆ ಹಾಕಬೇಡ್ರಿ ಅಂತ ಹೇಳಿ ತಿಳಿಸ್ತಾರೆ ಗುರು. ಪ್ರಯತ್ನದ ಮುಂದೆ ಮಾತ್ರವೇ ನಮ್ಮ ದೃಷ್ಟಿ ಇರಿಸೋಣ. ಎಲ್ಲವನ್ನು ನಮ್ಮ ಮೇಲೆ ಆಪಾದಿಸಿಕೊಳ್ಳುವುದನ್ನು ಬಿಟ್ಟು ಬಿಡೋಣ. ಎಲ್ಲನೂ ನಮ್ಮ ಮೈ ಮೇಲೆ ಹಾಕೋತೀವಿ, ಆಮೇಲೆ ಏನಾರು ಕೆಲಸ ಆಗಲಿಲ್ಲ ಅಂದ್ರೆ ಅದು ಹಂಗೆ ಮಾಡೋದು ಸರಿ ಆಗ್ತಿತ್ತೇನೋ, ಇದು ಹೀಗೆ ಮಾಡೋದು ಸರಿ ಆಗ್ತಿತ್ತೇನೋ, ಅಯ್ಯೋ ಅದು ಆಯಿತು, ಅದು ಅವ್ರಿಗೆ ಕೊಟ್ಟರು ಮಾಡ್ತಿದ್ರೇನೋ, ಇದು ಇವ್ರಿಗೆ ಕೊಟ್ಟರು ಮಾಡ್ತಿದ್ರೇನೋ, ಅವ್ರ ಮಾತು ಕೇಳಿದ್ರೆ ಬರೋಬ್ಬರ ಆಗ್ತಿತ್ತೇನೋ. ಈ ಥರ ಏನು ಮಾಡ್ತೀವಿ, ಇನ್ನೊಬ್ಬರ ಮೇಲೆ ಆಪಾದನೆ ಹೇರಕ್ಕೆ ಶುರು ಮಾಡ್ತೀವಿ ನಾವು. ಕೆಲಸ ಆಗದಿದ್ರು ಆಗಿತ್ತಂದ್ರೆ ಮಾತ್ರ ಈಗ ನೋಡಿರಿ, ಏನಾರು ಒಂದು ಸಕ್ಸಸ್ಫುಲ್ ಕೆಲಸ ಆಗಿತ್ತಂದ್ರೆ ನಾ ಮಾಡಿದೆ ಅಂತೀನಿ. ನನ್ನ ವಿಷಯನೇ ಹೇಳ್ಕೊತೀನಿ, ನಮ್ಮ ಮನಸ್ಸಿನ ಗುಣ ಅದು. ಆಮೇಲೆ ಅದು ನನ್ನ ಕೆಲಸ ಆಗಿದ್ದಿಲ್ಲ ಅಂದ್ರೆ ಯಾವುದೋ ಒಂದು ಕೆಲಸ ಸ್ವಲ್ಪ ಆಗವೇ ಅಲ್ಲ. 4 ಮಂದಿ ಕೆಲಸ ಮಾಡೋದು ಅಂದಕರೆ, ಏನೇ ವಿಷಯ ಇದ್ದ ಅಂದಕರೆ, ರೊಕ್ಕದ ಕೆಲಸ ಇದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಬಿದ್ದೇ ಬೀಳ್ತಾವೆ. ಎಲ್ಲ ಸರಿಯಾಗಿ ಆಗ್ಬೇಕೇನೋ, ಆಗ್ತಾವಲ್ಲ. ಹಂಗಾದಾಗ ಏನಂತ ಅವ್ರಿಗೆ ಕೊಡಬಾರ್ದಾಗಿತ್ತು, ಹಂಗೆ ಆಗ್ತಿತ್ತು, ಇವು ಮಾಡಬೇಕಾಗಿತ್ತು, ಹಿಂಗೆ ಆಗ್ತಿತ್ತು, ಅವ್ರ ಮಾತು ಕೇಳೋದು ಚಲೋ ಆಗ್ತಿತ್ತೇನೋ, ಈ ಥರ ಭಾವನೆಗಳು ಬಂದುಬಿಡ್ತಾವೆ ನಮ್ಮ ಮನಸ್ಸಿನ ಅಲ್ಲ. ಹಿಂಗೆ ಆಪಾದನೆ ಮಾಡ್ಕೋತೀವಿ, ನಮ್ಮನ್ನು ನಾವೇನೇ ಆಪಾದನೆ ಮಾಡ್ಕೊಳ್ತಾ ಶುರು ಮಾಡ್ತೀವಿ. ಬಿಟ್ಟು ಬಿಡೋಣ ಅಂತ ನಾವು ಆಪಾದನೆ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡೋಣ. ನಾವು ಈ ಥರ ಆಪಾದನೆ ಮಾಡ್ಕೊಳ್ಳೋದನ್ನು ಬಿಡೋಣ ಅಂತ ಹೇಳ್ತಾರೆ. ನಾವು ಎಂದರೆ ನಮ್ಮ ಸಾಫಲ್ಯ ವೈಫಲ್ಯ ಅಲ್ಲ. ನಾವು ಎಂದರೆ ಸೋಲು ಗೆಲುವು ಅಲ್ಲ, ಸಾಫಲ್ಯ ವೈಫಲ್ಯ ಅಲ್ಲ. ನಾವು ಬೇರೆ, ನಮ್ಮ ಜಯ ಅಪಜಯಗಳು ಬೇರೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳೋಣ. ಜಯ ಅಪಜಯ ಅವು ನಾವು ಪ್ರಯತ್ನ ಮಾಡ್ಕೊತ ಹೋಗ್ಬೇಕು. ಏನಾಗ್ತಾವೆ ಅದಕ್ಕೆ ಓಕೆ ಅನ್ಬೇಕಷ್ಟೆ. ಈಗ ಗುರುಗಳು ತಿಳಿಸ್ತಾರೆ, ಎಷ್ಟು ಅದ್ಭುತ ಅಲ್ಲ. ಇದೊಂದು ಸ್ವಲ್ಪ ಪಾಠ ಇದ್ದಿದ್ದು ಗುರುಗಳು ತಿಳಿದಿದ್ದಕ್ಕೂ ಕೂಡ, ಜಯ ಅಪಜಯ ಬಗ್ಗೆ ಹೇಗಿರಬೇಕು ನಾವು ಅಂತ ತಿಳಿಸಿದ್ದಕ್ಕೂ ಕೂಡ ಈ ಸದ ನಾನು ಕೂಡ ಅನುಭವಿಸ್ತಿದ್ನಲ್ಲ, ಸಣ್ಣ ಉದಾಹರಣೆ ಮೂಲಕ ಅದು ತಾನೇ ಬಂದು ಅನುಭವಿಸಿನಲ್ಲ, ಅದಕ್ಕೆ ಬಂದು ಚೆನ್ನಾಗದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜಯ ಕಂಡೇ ಕಳ್ಕೊತೀವಿ, ಹಿಂದೆ ಹೆಜ್ಜೆ ಹಾಕಬಾರ್ದು. ಯಾವಾಗಲೂ ಮುಂದೆ ಇರಬೇಕು. ನಮ್ಮ ವಿಷಯನ ಏನೇ ಒಂದು ವಿಷಯನ ಮೂರನೇದವ್ರಿಗೆ ತೊಗೊಂಡು ಹೋಗಬಾರ್ದು. ಮತ್ತು ಮೂರನೇದವರ ನಿರ್ಧಾರದ ಮೇಲೆ ನಮ್ಮ ಕೆಲಸಗಳನ್ನು ಮಾಡಬಾರ್ದು. ಯಾಕಂದ್ರೆ ನಮಗೆ ಬೇಕಾಗಿದ್ದ ನಿರ್ಧಾರ, ನಮಗೆ ಏನು ಬೇಕು, ನಮ್ಮ ಮನೆ ಪರಿಸ್ಥಿತಿ ನಮಗೂ ಗೊತ್ತಿರ್ತದೆ. ಇವಾಗ ನಾನು ಒಂದು ಸೀರೆ ತರ್ಲಕ್ಕೆ ಹೋಗೀನಿ ಅಂದ್ರೆ ನನ್ನ ಹತ್ರ ಒಂದು 500 ರೂಪಾಯಿ ಇಟ್ಕೊಂಡು ಸೀರೆ ತರಕ್ಕೆ ಹೋಗಿರ್ತೀನಿ. ಅಲ್ಲಿ ಹೋಗಿದ ತಕ್ಷಣ ಅವ್ರು ಯಾರು ನೋಡ್ತೀನಿ, ತುಂಬ ಚೆನ್ನಾಗದ ರೀ, ಭಾಳ ಚಲೋ ಅದ ರೀ, ತೊಗೋ ಅಂತಾರೆ. ಏನೋ ಯಾಕೆ ಮನಸ್ಸಿನ ಗುಣ ಏನು ಗೊತ್ತೇನೋ, ಯಾರು ಏನು ಹೇಳೋಣ ಕೇಳಿಬಿಡ್ತದೆ ಮನಸ್ಸು. ಆವಾಗ ಆ ಮನಸ್ಸಿನ ಗುಣ ಕೇಳ್ಬಾರ್ದು. ನಾನು 500 ರೂಪಾಯಿ ತೊಗೊಂಡು ಹೋಗೀನಿ ಅಂದಮೇಲೆ ಒಂದು 800 ರೂಪಾಯಿ ಸೀರೆ ರೀ, ಇಲ್ಲ ಅಂದ್ರೆ 1000 ರೂಪಾಯಿ ಸೀರೆ ಭಾಳ ಚಲೋ ತೊಗೊಳ್ರಿ, ಇದು ಕ್ವಾಲಿಟಿ ಚಲೋ ಅದ, ಇದು ಹಿಂಗೆ ಬರ್ತದೆ ಹಂಗೆ ಬರ್ತದೆ, ಅಂಗಡಿಯವ್ರು ಹೇಳಿರ್ತಾರೆ, ಜೊತೆ ಬಂದವ್ರು ಹೇಳಿರ್ತಾರೆ, ಅದು ಇನ್ನೂ ಇದು ನಾವು ತೊಗೊಳೋದಕ್ಕಿಂತ ಇನ್ನೂ ಚೆನ್ನಾಗೇ ಕಾಣಿಸ್ತೈತಿ, ಅಯ್ಯೋ 500 ರೂಪಾಯಿ ಹಂಗೆ ಮಾಡಬಾರ್ದು. ಅದಕ್ಕೆ ನಿರ್ಧಾರ ಮಾಡಬಾರ್ದು. ನಾನು ಏನು ನಿರ್ಧಾರ ಮಾಡಿದ್ದೀನಿ, ಒಂದು 500 ರೂಪಾಯಿ ಸೀರೆ ತೊಗೊಳಕ್ಕೆ ಹೋಗಿನಿ. ಈ ಸಣ್ಣ ಪುಟ್ಟ ಉದಾಹರಣೆ ಹೇಳ್ತೀನಿ. ಆದ್ರೆ ಈ 500 1000 ರೂಪಾಯಿದಾಗ ಏನು ನಾವೇನು ಮುನಿಗೆ ಹೋಗೋದಿಲ್ಲ. ಹೆಚ್ಚು ಕಮ್ಮಿ ತೊಗೊಂಡ್ರೆ ದೊಡ್ಡ ನಿರ್ಧಾರ ಮಾಡುವಾಗ ಈ ಮೂರನೇದವ್ರ ಮಾತನ್ನು ಕೇಳಬಾರ್ದು.
ನನ್ನ ಒಳಗಡೆ ಮನಸ್ಸು ಹೇಳ್ತದೆ, ನನ್ನ ಮನೆ ಪರಿಸ್ಥಿತಿ ಏನಂತ ಹೇಳ್ತದೆ, ನನ್ನ ಮಕ್ಕಳ ಸ್ಥಿತಿ, ನನ್ನ ಸ್ಥಿತಿ, ನನ್ನ ಗಂಡನ ಸ್ಥಿತಿ, ನನ್ನ ರೊಕ್ಕದ ಸ್ಥಿತಿ, ಇವೆಲ್ಲ ನೋಡಿಬಿಟ್ಟೆ ಕೆಲಸ ಮಾಡೋಕ್ಕೆ ನಮಗೆ ಮಾತ್ರ ಗೊತ್ತಿರ್ತೈತಿ. ಬೇರೆಯವ್ರಿಗೆ ಗೊತ್ತಿರಲ್ಲ. ಅವರು ಅದನ್ನು ತೊಗೊರಿ, ಇದನ್ನು ಹಾಕ್ರಿ, ಅದನ್ನು ಮಾಡಿರಿ ಅಂತ ಅವರು ಅವ್ರ ಮನಸ್ಸು ಇಚ್ಛೆ ಹೇಳ್ತಾ ಇರ್ತಾರೆ. ಪರವಾಗಿಲ್ಲ, ಅವರಿಗೂ ಬೇರೆ ಕೊಡ್ಕೊಳ್ಳೋದೇನಲ್ಲ. ಓಕೆ ನೋಡೋಣ, ಹಾಕಮ್ಮ, ತಗೊಳ್ಳೋಣ ಅಂತ ಸಮಾಧಾನವಾಗಿ ಅವ್ರನ್ನ ಫೇಸ್ ಮಾಡ್ತಾ ನಮಗೆ ಎಷ್ಟು ಬೇಕು, ಏನು ಬೇಕು, ಯಾಕೆ ಬೇಕು, ಎದಕ್ಕೆ ಬೇಕು ಅಂತ ನೋಡಿ ಲೆಕ್ಕದ ಪ್ರಕಾರ ಎಷ್ಟು ಹೇಳಬೇಕು ಜನರನ್ನ, ನಮ್ಮ ಮನೆ ವಿಷಯನ ಎಷ್ಟು ಹೇಳಬೇಕು ಅಷ್ಟೇ ಹೇಳ್ತಾ, ನಿರ್ಧಾರಗಳನ್ನು ಎಷ್ಟು ಯಾರು ದೊಡ್ಡವರು ಅಲ್ಲಿ ಹಿರಿಯರದಲ್ಲಿ ಎಷ್ಟು ಕೇಳಬೇಕು ಅಷ್ಟೇ ಕೇಳ್ತಾ, ನಮ್ಮ ಒಳಗಡೆ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ಮಾಡ್ತಾ, ನಮ್ಮ ಮನಸ್ಸನ್ನು ಕಲುಷಿತ ಮಾಡ್ಕೊಳ್ಳಾರ್ದಂಗೆ, ಹಿಂಸೆ ಆಗ್ಲಾರ್ದಂಗೆ ಜೀವಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಜೊತೆ ನಾನು ಹೇಳ್ತಾ ಮತ್ತೆ ಅರಿವಿಗೆ ಬರ್ತೈತೆ ಎಲ್ಲ ಜೀವನ ಹೇಗಿರಬೇಕು ಅಂಥೇಳಿ. ಮತ್ತೆ ಧೈರ್ಯ ಬರ್ತದೆ ನೋಡಿರಿ ನಿಮ್ಮ ಜೊತೆ ನನಗೂ ಮಾತಾಡುವಾಗ. ಅನುಭವನೇ ಅನುಭವಿಸೀನಿ, ಮತ್ತೆ ಇದು ರಿವಿಷನ್ ಆದಂಗೆ ಆಗ್ತದೆ. ಭಾಳ ಖುಷಿ ಪಡ್ತದೆ ನನಗೆ ನಿಮ್ಮ ಜೊತೆ ಈ ಥರ ನಾನು ಅನುಭವನ ಶೇರ್ ಮಾಡ್ಕೊಂಡು, ಗುರುವಾಣಿ ಜೊತೆ ನನ್ನ ಅನುಭವ ಕೂಡ ಶೇರ್ ಮಾಡ್ಕೊಂಡು, ನಾನು ಈ ಅಪಜಯ ಅಂತೂ ಆಗಿಲ್ಲ, ನಾನು ಜಯವಾಗೇ ಇದ್ದೀನಿ. ನಾನು ವಿಜಯಶಾಲಿನೇ ಇದ್ದೀನಿ ಯಾವಾಗಲೂ ಕೂಡ. ಯಾಕಂದ್ರೆ ನಾನು ಯಾರ ಮಾತು ಕೇಳುವುದಿಲ್ಲ. ಇವಾಗ ಕಿಡ್ನಿ ಹಾಕ್ಕೊಂಡು 20 ಲಕ್ಷ ಖರ್ಚಾಗ್ತದಂತ ಯಾರಿಗೂ ಹೇಳಿಲ್ಲ ನಾವು ನಮ್ಮ ಯಜಮಾನರು ನಮ್ಮ ಮಕ್ಕಳು ಅಷ್ಟೇ ಡಿಸೈಡ್ ಮಾಡೀವಿ. 3ನೇದವ್ರಿಗೆ ಕಿಡ್ನಿ ಹಾಕೋತೀವಿ ಅಂತ ಹೇಳಿಲ್ಲ. ಯಾಕಂದ್ರೆ ಅವ್ರು ಕಿಡ್ನಿ ಹಾಕ್ಕೊಳಕ್ಕೆ ಕಿಡ್ನಿ ಕೊಡ್ತೀಯಾ, ಹೆಂಡ್ತಿ ಕಿಡ್ನಿ ಕೊಡ್ತಾರೆ, ಎಲ್ಲಿಗೆ ಏನಾರು ಆದ್ರೆ ಹೆಂಗೆ ನಿನಗೆ ಅಂತ ನಮ್ಮ ಯಜಮಾನರು ಕೇಳಕ್ಕೆ ಹೋಗಿಲ್ಲ ಅವರಿಗೆ. ನಾನು ಕಿಡ್ನಿ ಹಾಕ್ಕೊಳಕತ್ತೀನಿ ನೋಡಿ ಹೆಂಗೆ ಆಗ್ತದಂತ ನಾನು ಯಾರಿಗೆ ಕೇಳಕ್ಕೆ ಹೋಗಲಿಲ್ಲ. ನಮ್ಮ ಯಜಮಾನರು ಕೊಡಕ್ಕೆ ತಯಾರಾದರೂ ನಾವು ಹಾಕ್ಕೊಳಕ್ಕೆ ತಯಾರಾದವು ಅಷ್ಟೇ. ಅವ್ರು ಕೊಡಕ್ಕೆ ತಯಾರಾಗ್ಯಾರ, ನಾನೇ ಹಾಕ್ಕೊಳಕ್ಕೆ ರೆಡಿ ಇರಲಿಲ್ಲ. ಅಂದರೂ ಕೂಡ ಇಲ್ಲ, ನಾನು ಕೊಡ್ತೀನಿ ನಿನಗೆ, ನನ್ನ ಮಕ್ಕಳಿಂದ ನನಗೆ ಮಕ್ಕಳಿಂದ ತಾಯಿ ಬೇಕು ಅಂಥೇಳಿ ನಮ್ಮ ಯಜಮಾನರು ನನ್ನ ಕಿಡ್ನಿ ದಾನ ಮಾಡಿದ್ರು. ಅದೇ ಧೈರ್ಯದ ಮೇಲೆ ಹೋಪ್ ಕಳ್ಕೊಬಾರ್ದು. ಧೈರ್ಯ ಒಂದಿದ್ರೆ ಎಂಥದ್ದು ಸಾಧಿಸ್ಬೇಕು. ಕಿಡ್ನಿ ಹಾಕ್ಕೊಂಡ ನನ್ನ ಮೂಲೆ ಗುಂಪಾಗ್ಯಾರ ಜನರು, ಯಾಕಾಗಲ್ಲ ಬಿಡ್ರಿ, ಅವ್ರವ್ರ ಧೈರ್ಯ ಮೇಲೆ ಹೋಗ್ತದೆ. ನಾವು ಹಂಗಲ್ಲಪ್ಪ. ಹುಟ್ಟಿವಂದ್ಮೇಲೆ ಒಂದು ದೇವ್ರ ದಿನ, ಹುಟ್ಟಿವಂದ್ಮೇಲೆ ಒಂದು ದಿನ ದೇವರ ಹುಟ್ಟುವಂದ್ಮೇಲೆ ಸಾವು ಐತಿ. ಯಾವಾಗ ಕರ್ಕೊಳ್ಳಿ. ಈಗ ಮತ್ತೆ ಹೊಸ ಜನ್ಮ ಕೊಟ್ಟಾನ, ಈಗ ಯಾಕೆ ಮತ್ತೆ ಸಾಯ್ತೀನಿ ಅಂತ ಭಯ ಬೀಳೋದು. ಸಾಯೋಳು ಬದುಕಿನಿ ಅಂದಮೇಲೆ ಮತ್ತೆ ಯಾಕೆ ಈಗ ಬದುಕು ಬಂದೀನಿ ಅಂದಮೇಲೆ ಈಗ ಮತ್ತೆ ಸಾಯ್ತೀನಿ ಅಂತ ಯಾಕೆ ಅನ್ನಲಿ ನಾನು. ಈಗ ಒಂದು ಸಾರಿ ನರಕಕ್ಕೆ ಹೋಗಿ ಬಂದಿಲ್ಲ, ಈಗ ಮತ್ತು ಇನ್ನೊಮ್ಮೆ ಯಾವಾಗ ದೇವ್ರು ಕರ್ಕೊಂಡಿರ್ತಾನ. ಈಗ ಬಂದಿನಲ್ಲ, ಬಂದಾಗ ಚೆಂದಾಗಿ ಜೀವನ ಮಾಡಿ ಆನಂದವಾಗಿ ಎಲ್ಲರನ್ನ ಸಂತೋಷವಾಗಿ ಇಟ್ಕೊಂಡು, ನಾನು ಧೈರ್ಯವಾಗಿ ನಿಮ್ಮಂಥವ್ರಿಗೂ ಕೂಡ ಆದಷ್ಟು ಒಳ್ಳೆಯದನ್ನು ಹೇಳುವ ಅವಕಾಶ ಸಿಕ್ಕದ ದೇವರ ಪತ್ರಿಜಿ ಗುರುಗಳು ಕೊಟ್ಟಾರ, ಧ್ಯಾನ ಕೊಟ್ಟಾರ. ಒಳ್ಳೊಳ್ಳೆ ನಿರ್ಧಾರ ಮಾಡ್ಕೊಂಡು ಆಯುಷ್ಯ ಆರೋಗ್ಯ ಆನಂದ ಪಡೀರಿ ಅಂಥೇಳಿ ಈ ಧ್ಯಾನ ಮಾಡ್ಕೊಂಡು ಕೇಸಂದ್ರೆ ಆರಾಮಾಗಿರ್ಲಕ್ಕೇನು ರೀ ನಮಗೆ ದಾಡಿ. ಮೊದಲೆಲ್ಲ ಗೊತ್ತಿರಲಿಲ್ಲ, ಈಗ ಗೊತ್ತಾಗೈತಿಲ್ಲ. ಆನಾಪಾನಸತಿ ಧ್ಯಾನ ಮಾಡೋದು 1 ಗಂಟೆ ಧ್ಯಾನ. ನಾನು ಧ್ಯಾನದ ಬಗ್ಗೆ ಯಾಕೆ ಇಷ್ಟು ಭಾಳ ಹೇಳ್ತೀನಿ ಅಂದ್ರೆ, ಈ ಧ್ಯಾನನೇ ನಾನು ಪುನರ್ಜನ್ಮ ಕೊಟ್ಟದ. ಇಷ್ಟು ಆನಂದದ ಸಂಸಾರ ಮಾಡೋಕೆ ಈ ನನ್ನ ಮನಿನೇ ಸ್ವರ್ಗ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ದುಃಖನ ಸುಖ ಮಾಡ್ಕೊಂಡಿದ್ದೀನಿ ನಾನು. ಎದರಿಂದ? ಧ್ಯಾನದಿಂದ. ವಿಷನ ಅಮೃತ ಮಾಡ್ಕೊಂಡಿದ್ದೀನಿ. ಯಾವುದರಿಂದ? ಧ್ಯಾನದಿಂದ. ಈ ವಿಷನ ಅಮೃತ ಮಾಡ್ಕೊಳ್ಳೋಷ್ಟು ಶಕ್ತಿ ಧ್ಯಾನಕ್ಕೆ ಅಂದಮೇಲೆ ಇನ್ನೊಬ್ಬರ ಮಾತಾ, 3ನೇದವ್ರ ಮಾತಾ, ಈ ನನ್ನ ಮನಸ್ಸಿನ ಮಾತಾ, ಈ ಕುಗ್ಗುವ ಮಾತಾ, ಭಯದ ಮಾತಾ ಯಾಕೆ ಕೇಳಿ ನಾನು ಕೇಳೋದಿಲ್ಲ, ಹೇಳೋದಿಲ್ಲ. ನಾ ಯಾವುದಕ್ಕೆ ನಂಬಿನಿ? ನಾ ಆನಾಪಾನಸತಿ ಧ್ಯಾನ ನಂಬಿನಿ. ನನ್ನಲ್ಲಿರುವ ಧೈರ್ಯಕ್ಕೆ ಶಕ್ತಿಗೆ ನಂಬಿದ್ದೀನಿ. ನನ್ನಲ್ಲಿರುವ ಧೈರ್ಯಕ್ಕೆ ನಾನು ನಂಬಿ ಮುಂದೆ ನುಗ್ಗುತ್ತೇನೆ. ಹಿಂದೆ ಎದ್ದು ಹೆಜ್ಜೆ ಇಡಲ್ಲ. ನಾನು ಯಾವತ್ತೂ ನನಗೆ ಆರಾಮಿಲ್ಲ, ನಾನು ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ, ನಾ ಪೇಷೆಂಟು ಅಂತ ಅನ್ನೋದೇ ಇಲ್ಲ. ಅಷ್ಟು ಧೈರ್ಯ ಅಂದ್ರೆ ಧೈರ್ಯ ಬರ್ತೈತಿ. ಈ ಥರ ಈ ಕಟುವಾದ ಧೈರ್ಯ ಬರ್ಲಿಕ್ಕೆ ಕಾರಣ ನನಗಾದ್ರೂ ಏನಂದ್ರೆ, ಈಗ ಬರೀ ಒಂದು ಜ್ವರ ಬಂದರೆ ಒಂದು ಸಣ್ಣ ಆಪ್ರೇಷನ್ ಮಾಡ್ಕೊಂಡ್ರೆ ಹೆದರ್ತಾರೆ ಜನ. ನಾ ಇಂಥ ಆಪ್ರೇಷನ್ ಮಾಡಿಕೊಂಡು ಕಿಡ್ನಿ ಹಾಕ್ಕೊಂಡು ಮನೆ ಸಂಸಾರ ತುಗಿಸ್ಕೊಂಡು ವ್ಯಾಪಾರ ಮಾಡಿಕೊಂಡು ಈ ಥರ ನಿಮ್ಮ ಜೊತೆ ಎಲ್ಲ ನನ್ನ ಆತ್ಮ ಬಂಧುಗಳ ಜೊತೆ ಮಾತಾಡಿಕೊಂಡು ಜೂಮ್ ಕ್ಲಾಸಸ್ ಮಾಡ್ತಾ ಬೆಳಗ್ಗೆ 3 ಗಂಟೆಗೆ ಎದ್ದು ಧ್ಯಾನ ಮಾಡಿ 6 ಗಂಟೆ ತನಕ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ನಮ್ಮ ಗುರುಗಳ ಜೊತೆ ಇದ್ದು ಈ ಥರ ನನಗೆ ಎಷ್ಟಂದ್ರೆ 24 ಅವರ್ಸ್ ನಾನು ಬಿಡುವೆ, ಫ್ರೀನೇ ಇರ್ತೀನಿ ನಾನು. ಯಾಕಂದ್ರೆ ಮೈಂಡ್ ಫ್ರೀ ತಣ್ಣಗೆ ಇಟ್ಕೊಂಡೆ ಅಂದ್ರೆ ಟೈಮ್ ಭಾಳ ಸಿಗ್ತದೆ. ನಾನು ಮನಸ್ಸಿನಲ್ಲಿ ಗಡಿ ಬಿಡಿ ಮಾಡ್ಕೊಂಡು ಯಾವ್ದು ಮಾಡಲಿ ಯಾವ್ದು ಬಿಡಲಿ ಹೋ ಮಾಡಿದ್ನೆ ಅಂದ್ರೆ ಎಷ್ಟು ಸಮಯ ಇದ್ರೂ ಸಾಕಾಗಲ್ಲ. ಅದಕ್ಕೆ ಮನಸ್ಸು ತಣ್ಣಗೆ ನಿಧಾನವೇ ಪ್ರಧಾನ ಅಂತ ಯಾಕಂದ್ರೆ, ಅದಕ್ಕೆ ಸಮಾಧಾನ ಶಾಂತ ಇಟ್ಕೊಂಡ್ರೆ ಎಷ್ಟಾದರೂ ಕೆಲಸ ಆಗ್ತಾವೆ. ಮನೆ ಕೆಲಸಗಳು ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಬಟ್ಟೆ ಪಾತ್ರೆ ಮಾಡ್ಕೋತೀನಿ, ಮತ್ತು ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀನಿ, ಬ್ಯಾಂಕ್ಗಳು ಹೋಗೋದು ಬರೋದು, ನಮ್ಮ ಯಜಮಾನ್ರಿಗೆ ಬುತ್ತಿ ಕೊಟ್ಟು ಎಲ್ಲ ನಾನೇ ಮಾಡೋದು. ಈ ಶಕ್ತಿ ಎಲ್ಲಿಂದ, ಈ ಚೈತನ್ಯ ಶಕ್ತಿ ಎಲ್ಲಿಂದ ಬತ್ತು ಹೇಳ್ರಿ? ಆನಾಪಾನಸತಿ ಧ್ಯಾನದಿಂದ, ನಮ್ಮ ಗುರುಗಳಿಂದ. 1 ಗಂಟೆ ಧ್ಯಾನ ಮಾಡ್ತೀವಲ್ಲ, ಆ ಚೈತನ್ಯ ಶಕ್ತಿಯಿಂದ ನಾವು ಪವರ್ಫುಲ್ ಇರ್ತೀವಿ. ಹಾಗಾಗಿ ನೀವು ಧ್ಯಾನ ಮಾಡಿರಿ, ಧ್ಯಾನಸ್ಥರಾಗ್ರಿ. ಜೂಮ್ ಲಿಂಕ್ ಕೇಳಾಕತ್ತೀರಿ, ಜೂಮ್ ಲಿಂಕಿಂದ ಒಂದು ವಿಡಿಯೋ ಮಾಡಿ ಅಪ್ಲೋಡೇ ಮಾಡೇನಿ.
ನಂದು ದಾನಮ್ಮ ಬಿರಾದಾರ್ ಅಂತ ಯೂಟ್ಯೂಬ್ನಾಗ ಹೊಡೆದ್ರೆ ಈ ಸಬ್ಸ್ಕ್ರೈಬ್ ಆದ್ರೆ ಡೈಲಿ ಬರೋ ಎಲ್ಲ ನಾನು ಮಾಡಿರೋ ವಿಡಿಯೋ ಎಲ್ಲ ನಿಮ್ಗೆ ಮೊದಲೇ ಬರ್ತಾವೆ. ಬೆಲ್ಲ ಐಕನ್ನ ಫ್ರೆಶ್ ಮಾಡಿರಿ, ನೋಟಿಫಿಕೇಷನ್ ಬರ್ತಾವೆ, ನಾವು ಮಾಡೋ ವಿಡಿಯೋ ಬರ್ತಾವೆ. ಮತ್ತು ಜೂಮ್ ಲಿಂಕ್ ನೀವು ಮೊಬೈಲ್ ನಂಬರ್ ಕೊಡ್ರಿ ಅಂತೀರಿ, ಮೊಬೈಲ್ ನಂಬರ್ ಕೊಡೋಕೆ ಆಗೋದಿಲ್ಲ, ಹೆಂಗೆ ಕೊಡಲಿ ನಂಬರ? ಆದರೂ ಇವತ್ತು ಹೇಳ್ತೀನಿ, ತೊಗೊಳ್ರಿ, ಫೋನ್ ಕಾಲ್ ಮಾಡಿರಿ. ನಿಮ್ಮ ನಂಬರನ್ನು ನನಗೆ ಕೊಟ್ರಿ ಅಂದ್ರೆ ನಾನು ಜೂಮ್ ಕ್ಲಾಸಿಗೆ ಆ್ಯಡ್ ಮಾಡ್ತೀನಿ. ನಮ್ಮ ಗುರುಗಳ ಕ್ಲಾಸಿಗೆ ಆ್ಯಡ್ ಮಾಡಿದ್ರೆ ಬೆಳಗ್ಗೆ 5 ಗಂಟೆಯಿಂದ 7:30 ತನಕ ಜೂಮ್ ಓಪನ್ ಇರ್ತೈತಿ. ಆವಾಗ ಮಾತ್ರ ಜೂಮ್ ಮೀಟಿಂಗ್ ಆನ್ ಇರ್ತದೆ. ಅದು ನೀವು ಮಧ್ಯದಲ್ಲಿ ಇಷ್ಟೊತ್ತಿನಾಗ ಅದು ಮಾಡಿದ್ರೆ ಅದು ಜಾಯಿನ್ ಆಗೋಲ್ಲ. ಬೆಳಗ್ಗೆ 5 ಗಂಟೆಯಿಂದ 7:30 ತನಕ ಇದ್ರೆ ನೀವು ಆ ಜೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಮೊಬೈಲ್ನಾಗ. ಆಮೇಲೆ ಈ ಪಾಸ್ವರ್ಡ್ ಹಾಕಬೇಕು, ಯಾಕಂದ್ರೆ ಅದ್ರ ಮೇಲೆ ಪಾಸ್ವರ್ಡ್ ಇರ್ತದೆ ಜೂಮ್ ಲಿಂಕಲ್ಲಿ. ಪಾಸ್ವರ್ಡ್ ಹಾಕಬೇಕು. ಆಮೇಲೆ ಓಕೆ ಅಂತ ಡನ್ ಅಂತ ಹೊಡೆದ್ರಿ ಅಂದ್ರೆ ನೀವು ಜೂಮ್ನಾಗ ಜಾಯ್ನ್ ಆಗ್ತೀರಿ. ಅದಕ್ಕೆ ನಿಮಗೆಲ್ಲ ಗೊತ್ತಿರ್ತದೆ, ಎಲ್ಲ ಜಾಣ್ರಿದ್ದೀರಿ ನೀವು, ಗೊತ್ತಾಗ್ತದೆ. ಆದರೆ ಬೆಳಿಗ್ಗೆ ಅಷ್ಟೇ ನಿಮ್ಗೆ ಗೊತ್ತಿಲ್ಲಲ್ಲ ಇವಾಗ. ಅದು ಬೆಳಿಗ್ಗೆ 5 ಗಂಟೆಯಿಂದ 7 ಅದ್ರ ಮೇಲೆ ಬರ್ದೈತೆ ನೋಡು, ಜೂಮ್ನ ಲಿಂಕಿನ ಮ್ಯಾಗೆ ಬರ್ದದ. ಜೂಮ್ ವಿಡಿಯೋ ಮಾಡಿನಲ್ಲ, ವಿಡಿಯೋ ಹಾಕಿನಲ್ಲ, ಅಪ್ಲೋಡ್ ಮಾಡಿನಲ್ಲ, ಅದರ ಮೇಲೆ ಬರ್ದೈತಿ ಯಾವಾಗ ಓಪನ್ ಇರ್ತದೆ ಜೂಮ್ ಅಂಥೇಳಿ. ಬೆಳಗ್ಗೆ 5 ಗಂಟೆಯಿಂದ 7:30 8 ಗಂಟೆ ತನಕ ಓಪನ್ ಇರ್ತೈತಿ. ನೀವು ಅವಾಗ ಮಾತ್ರ ಜೂಮಿಗೆ ಆ್ಯಡ್ ಆಗ್ಬೋದು, ಜಾಯ್ನ್ ಆಗ್ಬೋದು. ಮಧ್ಯದಲ್ಲಿ ಇಷ್ಟೊತ್ತಿನಾಗದಾದ್ರೆ ಅದು ಜಾಯ್ನ್ ಆಗಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಜಾಯ್ನ್ ಆಗ್ಬೋದು ನೀವು, ಅದೇ ಲಿಂಕ್ ಮೇಲೆ ಜಾಯ್ನ್ ಆಗ್ಬೋದು. ಇಲ್ಲ ಮೊಬೈಲ್ ನಂಬರ್ ಕೊಟ್ಟರೆ ಅಂದ್ರೆ ಮೊಬೈಲ್ ನಂಬರನ್ನು ನಾವು ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದೆವು ಅಂದ್ರೆ ಡೈಲಿ ಯಾವ ವಿಡಿಯೋಗಳು ಹಾಕ್ತೀವಿ ಅದು ಬರ್ತಾವೆ. ಮತ್ತು ನಮ್ಮ ಗ್ರೂಪ್ನಾಗ ನೀವು ಇರ್ತೀರಿ. ಮತ್ತು ಜೂಮ್ ಲಿಂಕ್ನಾಗ ನಿಮ್ಮ ಮೊಬೈಲ್ಗೆ ಜೂಮ್ ಲಿಂಕ್ ಬರ್ತೈತಿ. ಡೈಲಿ ಅಪ್ಲೋಡ್ ಡೈಲಿ ಕಳಿಸ್ತಾರೆ ನಮ್ಮ ಗುರುಗಳು. ಡೈಲಿ ಲಿಂಕ್ ಇರ್ತದೆ, ಡೈಲಿ ಒಂದಲ್ಲ ಅದೇ ಲಿಂಕನ್ನೇ ಡೈಲಿ ಬರೋದು, ಒಂದೇ ಲಿಂಕನ್ನೇ ಅದು ಡೈಲಿ ಡೇಟ್ ಅಷ್ಟೇ ಚೇಂಜ್ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧ್ಯಾನ ಮಾಡಿರಿ. ಸುಖ ಶಾಂತಿ ಆಯುಷ್ಯ ಆರೋಗ್ಯ ಆನಂದ ಐಶ್ವರ್ಯ. ಆಯುಷ್ಯ ಆರೋಗ್ಯ ಆನಂದ ಐಶ್ವರ್ಯ ಇಷ್ಟು ಬೇಕಿಲ್ಲ. ಆಯುಷ್ಯ ಬೇಕು, ಆನಂದ ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು ಜೀವನಕ್ಕೆ. ಇಷ್ಟೆಲ್ಲ ಪಡ್ಕೊಂಡಿದ್ದೀನಿ. ಎಲ್ಲರಿಗೂ ಐತಿ, ಇರಲ್ಲ ಅನ್ನಂಗಿಲ್ಲ, ಇರ್ತೈತಿ. ಆದ್ರೆ ನಾವು ಅದು ನೋಡೋ ಸ್ಥಿತಿಗೆ ಹೋಗಿರಲ್ಲ ಅಷ್ಟೇ. ಕೊಟ್ಟಿರ್ತಾನೆ ಎಲ್ಲನೂ, ದೇವ್ರು ಕೊಟ್ಟಾನ, ಆರೋಗ್ಯ ಕೊಟ್ಟಾನ, ಕೈಯ ಕಾಲ ನೆಟ್ಟು ಕೊಟ್ಟಾನ, ಚಲೋ ಕೊಟ್ಟಾನಿಲ್ಲ. ಎಲ್ಲರಿಗೆ ಒಬ್ರೊಬ್ರಿಗೆ ಕೈನೇ ಇರೋದಿಲ್ಲ, ಒಬ್ರಿಗೆ ಕಾಲೇ ಇರಲ್ಲ, ಒಬ್ರಿಗೆ ಕಣ್ಣು ಇರೋಲ್ಲ, ಒಬ್ರಿಗೆ ಸಣ್ಣ ಪುಟ್ಟ ರೋಗಗಳು ಮಷಿನ್ ಅಂದಮೇಲೆ ಕೆಡವೆ ಅಲ್ಲ, ಮಷಿನ್ ಅಂದಮೇಲೆ ಸ್ವಲ್ಪ ಗ್ಯಾರೇಜಿಗೆ ಹೋಗ್ತಾವೆ. ಹಂಗೆ ನಮ್ಮ ಶರೀರ ಅಂದಮೇಲೆ ಇವಾಗ ಏನಾದ್ರು ತಿಂತೀವಿ, ನಾವೇ ಹಾಳು ಮಾಡ್ಕೊಂಡಿರ್ತೀವಿ. ನಮ್ಮ ಮಾನಸಿಕ, ನಮ್ಮ ಆಲೋಚನೆನೇ ನಮ್ಮ ಶರೀರದ ಮೇಲೆ ಪರಿಣಾಮ ಬೀಳ್ತದೆ. ಇದ್ರ ಬಗ್ಗೆ ಈ ಆಲೋಚನೆ ಮಾಡಿ ನಮ್ಮ ಶರೀರನ ಗುಣಪಡಿಸಿಕೊಳ್ಳುವುದು, ಆಲೋಚನೆ ಮಾಡಿ ನಮ್ಮ ಆಲೋಚನೆಯೇ ಶರೀರನ ಹಾಳು ಮಾಡ್ಕೊಳ್ಳೋದು, ನಮ್ಮ ಆಲೋಚನೆಯೇ ಶರೀರನ ಗುಣಪಡಿಸಿಕೊಳ್ಳುವುದು ಅಂತ ಒಂದು ವಿಶೇಷವಾದ ವಿಡಿಯೋನ ಮಾಡ್ತೀನಿ. ಇದು ನಾನು ಅನುಭವಿಸಿರೋದು. ನಾನು ಆಲೋಚನೆ ಮಾಡಿ ಏನು ಕೆಡಿಸ್ಕೊಂಡಿದ್ದೆ, ಮತ್ತು ಯಾವ ಆಲೋಚನೆ ಮಾಡಿ ಥಿಂಕ್ ಮಾಡಿ ನನ್ನ ಆರೋಗ್ಯನ ಮತ್ತೆ ಪುನರ್ ಆರೋಗ್ಯವಾಗಿದ್ದೀನಿ ಅನ್ನೋದನ್ನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಧ ಗಂಟೆ ಆಯಿತು, ಸಾರಿ ಲೇಟ್ ಆಯಿತು, ಪರವಾಗಿಲ್ಲ. ಎಲ್ಲರೂ ಧ್ಯಾನಸ್ಥರಾಗ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ನಂಬರ್ ಹೇಳ್ತೀನಿ, ಭಾಳ ನಂಬರ್ ಕೇಳಾತ್ತೀರಿ, ಫೋನ್ ಮಾಡಿರಿ. 9845523597 ಇಷ್ಟು ನನ್ನ ನಂಬರ್. 9845523597. ದಾನಮ್ಮ ಬಿರಾದಾರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ದಾನಮ್ಮ ಬಿರಾದಾರ್ ಅಂತ ಟೈಪ್ ಮಾಡಿದ್ರೆ ಅಂದ್ರೆ ನಮ್ಮ ವಿಡಿಯೋಗಳೆಲ್ಲ ಬರ್ತಾವೆ. ಸಣ್ಣ ಪುಟ್ಟ ವಿಡಿಯೋಗಳು, ಇಷ್ಟಿಷ್ಟು ಸಣ್ಣ ಲಾಂಗ್ ಮಾಡಲ್ಲ ನಾನು ವಿಡಿಯೋ. 10-15 ನಿಮಿಷ 20 ನಿಮಿಷ ಮಾಡಲ್ಲ. ಇದೇ ಹೊತ್ತು ಜಾಸ್ತಿ ಆಯಿತು, ಪರವಾಗಿಲ್ಲ. ಕೇಳಿರಿ. ಒಳ್ಳೆಯ ನುಡಿ ಹೇಳಬೇಕಾದ್ರೆ ಒಂಚೂರು ಕಟ್ ಮಾಡೋಕ್ಕಾಗಲ್ಲ, ಹಂಗೆ ಏನೇ ಹೇಳಿದೆ ಇರಲಿ. ಒಳ್ಳೆಯ ನುಡಿಗಳನ್ನು ಕೇಳಿರಿ, ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಒಳ್ಳೆಯ ನುಡಿಗಳು ನಮ್ಮ ಗುರುಗಳ ಕ್ಲಾಸ್, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರು ಟಿ ಹರಿಶಂಕರ್ ಕ್ಲಾಸ್ ಮಾಡ್ತಾರಲ್ಲ, ಅವು ಕೂಡ ವಿಡಿಯೋಗಳನ್ನ ನೋಡಿರಿ. ಅವು ಟೈಪ್ ಮಾಡಿದ್ರೆ ಅಂದ್ರೆ ಬರ್ತಾವೆ. ಅದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನೋಡಿ ಸಬ್ಸ್ಕ್ರೈಬರ್ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ.